ಕಲಿಬೇಕು ಮಾತ್ರ. ವಿಶೇಷವಾಗಿ ಮಕ್ಕಳ ಜೊತೆಯಲ್ಲಿ ನಾವು ಸಬ್ಬತ್ತನ್ನು ಕಲಿಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆ ದಿನ ಪವಿತ್ರವಾದದ್ದು, ಸಬ್ಬತ್ತಿನ ಮಹತ್ವ ನಮಗೆ ತಿಳಿಬೇಕಾಗಿತ್ತು. ಹೀಗೆ ಯೇಸು ಸ್ವಾಮಿಯ ಕಾಲದಲ್ಲಿ ಮತ್ತು ಪೌಲನ ಕಾಲದಲ್ಲಿ ಆದಿಕ್ರೈಸ್ತರ ಸಭೆಯ ಆ ಒಂದು ಕಾಲದಲ್ಲೂ ಕೂಡ ಸಬ್ಬತ್ತು ಇತ್ತು ಎಂಬುದನ್ನ ಮಾರ್ಕನು ತಿಳಿಸಿಕೊಂಡಿದ್ದಾನೆ. ಮಾರ್ಕನು ಯೇಸು ಸ್ವಾಮಿಯ ಸತ್ತ ನಂತರ ಆತನು ಪೌಲ ಮತ್ತು ಬಾರ್ನಬರ ಜೊತೆಯಲ್ಲಿ ಸೇವೆ ಮಾಡುವಂತ ಸಮಯದಲ್ಲಿ ಈ ಒಂದು ಪತ್ರವನ್ನು ಬರೆಯುವಂತ ಸಮಯದಲ್ಲಿ ಆತನು ಸಬ್ಬತ್ತಿನ ಮುಖ್ಯತ್ವವನ್ನು ಆತನು ಕೊಡ್ತಾನೆ. ಇದು ಒಂದು ಮೊದಲನೇ ಒಂದು ಪ್ಯಾರದಲ್ಲಿ ಇರತಕ್ಕಂಥ ಒಂದು ಭಾಗ. ಅದಾದ ನಂತರ ಬೋಧನೆಯ ನಂತರ ಆತನು ಪೇತ್ರ ಮನೆಗೆ ಆತನು ಬರ್ತಾನೆ. ಪೇತ್ರ, ಆಂದ್ರೆಯ, ಯಾಕೋಬ, ಯೋಹಾನರು ಇವರ ಜೊತೆಯಲ್ಲಿ ಪೇತ್ರ ಮನೆಗೆ ಅಲ್ಲಿ ಹೋಗ್ತಾರೆ. ಅಲ್ಲಿಯ ಹೋದಂತ ಒಂದು ಉದ್ದೇಶ ಅವರ ಅನ್ಯೋನ್ಯತೆಯಿಂದ ಊಟ ಮಾಡಿ ಸಂತೋಷದಿಂದ ಸಬ್ಬತ್ತಿನವನ್ನ ಒಟ್ಟಾಗಿ ಕಳೆಯಲಿಕ್ಕೆ ಅವರು ಯೋಚನೆ ಮಾಡಿದ್ರು ಎಂಬುದಾಗಿ ನೋಡ್ತೀವಿ. ಇದು ಒಂದು ಭಾಗ ಆಯ್ತು. ಎರಡನೇ ಭಾಗದಲ್ಲಿ ಆತನ ಇನ್ನೊಂದು ಸೇವೆ ಗುಣಪಡಿಸುವಂತ ಒಂದು ಸೇವೆ, ಹೀಲಿಂಗ್ ಮಿನಿಸ್ಟ್ರಿ, ಗುಣಪಡಿಸುವಂತ ಒಂದು ಸೇವೆಯನ್ನ ನಾವು ನೋಡ್ತೇವೆ. ಅಲ್ಲೂ ಕೂಡ ಅದರ ಮುಖ್ಯ ಉದ್ದೇಶ ಏನಂದ್ರೆ ದೇವರ ರಾಜ್ಯದ ವಿಷಯವಾಗಿ ತಿಳಿಸಬೇಕಾಗಿತ್ತು. ಸೊ ಹೀಗೆ ಅವನು ಪೇತ್ರನ ಮನೆಗೆ ಬರ್ತಾರೆ. ಪೇತ್ರನ ಮನೆಗೆ ಬಂದಾಗ ಅಲ್ಲಿ ಗೊತ್ತಾಗುತ್ತೆ ಏನಂದ್ರೆ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರ್ತಾಳೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೇತ್ರನ ಅತ್ತೆಯು ಕರಿ ನೀರಿನ ಜ್ವರದಿಂದ ಬಳಲಿದ್ದಾಳೆ ಎಂಬುದಾಗಿ ಹೇಳ್ತಾರೆ. ಅದು ಇಂಗ್ಲಿಷ್ ಬೈಬಲಲ್ಲಿ ಐ ಫೀವರ್ ಅಂತ ಕರೀತಾರೆ. ಅದನ್ನ ಕಾದ್ರೆ ಇಂಥ ಐ ಫೀವರ್ ಬಂದಾಗ, ಜ್ವರ ಬಂದಾಗ ಜನರು ಬದುಕುವುದು ಸ್ವಲ್ಪ ಕಷ್ಟವಾಗಿತ್ತು. ಅಂತ ಒಂದು ಕಷ್ಟಕರವಂತ ಒಂದು ಕಾಯಿಲೆ ಆಗಿತ್ತು. ಆದ್ರೆ ಪೇತ್ರನ ಅತ್ತೆ ಇದೇ ರೀತಿಯಾದಂತ ಒಂದು ಜ್ವರದಿಂದ ಬಳಲ್ತಾ ಇದ್ಲು. ಸೊ ಹೀಗೆ ಆಂದ್ರೆಯ, ಯಾಕೋಬ, ಯೋಹಾನರು ಯೇಸು ಸ್ವಾಮಿಗೆ ತಿಳಿಸ್ತಾರೆ ಪೇತ್ರನ ಅತ್ತೆಗೆ ಜ್ವರ ಬಂದಿದೆ ಎಂಬುದಾಗಿ. ಯೇಸು ಸ್ವಾಮಿ ಒಂದು ವೇಳೆ ಯೇಸು ಸ್ವಾಮಿಗೆ ಗೊತ್ತಿರಬಹುದು ಅಲ್ವೇ, ಯೇಸು ಸ್ವಾಮಿಗೆ ಪೇತ್ರನ ಅತ್ತೆಗೆ ಜ್ವರ ಬಂದಿದೆ ಎಂಬುದಾಗಿ ಗೊತ್ತಿರಬಹುದು, ಆದ್ರೂ ಏನು ಮಾತಾಡಲ್ಲ. ಆದ್ರೆ ಇವರು ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾರೆ ಆಕೆಗೆ ಜ್ವರ ಬಂದಿದೆ ಎಂಬುದಾಗಿ. ಯೇಸು ಸ್ವಾಮಿ ಏನು ಮಾತಾಡುವುದಿಲ್ಲ. ಆತನು ಹೋಗಿ ಆಕೆಯ ಹತ್ತಿರಕ್ಕೆ ಹೋಗಿ ಆಕೆಯ ಕೈನ ಹಿಡಿದು ಎಬ್ಬಿಸ್ತಾನೆ. ಜ್ವರ ಆಕೆಯನ್ನ ಬಿಟ್ಟು ಹೋಗ್ತೇವೆ ಎಂಬುದಾಗಿ. ಇಲ್ಲಿ ನಾವು ತಿಳಿಯುವಂತ ಒಂದು ಮುಖ್ಯವಾದ ಪಾಠ ಏನಂದ್ರೆ, ನಮಗೆ ಇಂಥ ಕಷ್ಟಗಳು ಬಂದಾಗ ಯೇಸು ಸ್ವಾಮಿಯ ಬಳಿಗೆ ನಾವು ಬರಬೇಕು, ಯೇಸು ಸ್ವಾಮಿನ ನಾವು ಕೇಳ್ಕೊಳ್ಬೇಕು, ಯೇಸು ಸ್ವಾಮಿಯನ್ನ ನಾವು ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಯೇಸು ಸ್ವಾಮಿಗೆ ನಾವು ತಿಳಿಸ್ಬೇಕು ಎಂಬತಕ್ಕಂಥ ಅಂಶವನ್ನು ನಾವು ಯೇಸು ಸ್ವಾಮಿಗೆ ಗೊತ್ತಿತ್ತು, ಆದ್ರೆ ನಾವು ಅದನ್ನ ಕೇಳಬೇಕಾಗಿತ್ತು. ಯೇಸು ಸ್ವಾಮಿ ನಮ್ಮಿಂದ ಅದನ್ನ ಅಪೇಕ್ಷಿಸ್ತಾ ಇದ್ದಾನೆ. ದೇವರು ಯೇಸು ಸ್ವಾಮಿ ನಮ್ಮಿಂದ ಆ ಒಂದು ಅಪೇಕ್ಷೆಯನ್ನ ಆತನ ಪಡುವನಾಗಿದೆ. ಏನಂದ್ರೆ ನಾವು ಆತನ ಕೇಳಿಕೊಳ್ಳುವಂಥದ್ದು, ಅದು ತಾನೇ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಆಕೆ ಜ್ವರ ಬಂದಿರುತ್ತೆ, ಯೇಸು ಸ್ವಾಮಿ ಆಕೆ ನಾವು ವಾಸಿಯನ್ನ ಆತ ವಾಸಿ ಮಾಡ್ತಾನೆ. ಇದು ಇನ್ನೊಬ್ಬರು ಯೇಸು ಸ್ವಾಮಿಯನ್ನು ಕೇಳ್ಕೊಳ್ಳೋದ್ರಿಂದ ಅನೇಕ ಸಾರಿ ನಾವು ಒಬ್ಬರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ವಾಡಿಕೆ. ಖಂಡಿತವಾಗಿಯೂ ಅದು ಫಲದಾಯಕವಾಗಿರ್ತದೆ. ಅನೇಕರು ಕಾಯಿಲೆ ಕಷ್ಟದಲ್ಲಿ ಬಿಡುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಎಂಬುದು ಕೇಳ್ಕೊಳ್ಳುವಾಗ ನಿಜವಾಗ್ಲೂ ನಮ್ಮ ಮೂಲಕವಾಗಿ ಯೇಸು ಸ್ವಾಮಿ ನಾವು ಮನವಿಯನ್ನು ಸಲ್ಲಿಸುವಾಗ ಅವರ ಇತರರ ಕಾಯಿಲೆಗಳು ವಾಸಿಯಾಗ್ತದೆ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ದೇವರು ಆತನು ಪಡ್ತಾ ಇದ್ದಾನೆ, ನನ್ನ ಮಕ್ಕಳು ನನ್ನ ಹತ್ರ ಬರಬೇಕು ಎಂಬುದಾಗಿ ಆತನು ಆಯ್ತಾ ಇರ್ತಾನೆ. ಎಷ್ಟು ಯೇಸು ಸ್ವಾಮಿ ಬಳಿಗೂ ಅಪ್ಪ ತಂದೆ ಎಂಬ ಕೂಗುವಾಗ ಖಂಡಿತವಾಗಿಯೂ ಆತನು ಕನಿಕರಿಸ್ತಾನೆ. ಆತನು ಕನಿಕರಿಸುವಂತ ಆಗಿದ್ದಾನೆ. ಇಲ್ಲಿ ಆಕೆ ಜ್ವರ ಬಿಟ್ಟು ಹೋಯಿತು. ಜ್ವರ ಬಿಟ್ಟು ಹೋದ ಮಲ ಬಂತು ಎಂಬುದಾಗಿ ನಮ್ಮ ಬರ್ಲಿಕ್ಕೆ ಆಕೆ ಜ್ವರ ಒಂದು ಉದಾಹರಣೆ ಅಥವಾ
ಅಂದ್ರೆ ನಾವು ನಮ್ಮನ್ನ ದೇವರು ಇಂಥ ಕಾರ್ಯಗಳಿಂದ ಅಥವಾ ರೋಗಗಳಿಂದ ಯಾಕೆ ಬಿಡಿಸ್ತಾನೆ ಎಂಬುದಾಗಿ ನಾವು ನೋಡುವಾಗ ನಾವು ಇತರರಿಗೆ ಸೇವೆಯನ್ನ ಮಾಡುವಂತ ಅವಕಾಶವನ್ನ ದೇವರು ನಮ್ಗೆ ಕೊಡ್ತಾನೆ. ನಾವು ಅದನ್ನ ದೇವರು ನಮ್ಗೆ ವಾಸಿ ಮಾಡ್ದ, ನನ್ನ ಕರುಣಿಸ್ತಾ ನಮಗೆ ದಯ ತೋರಿಸ್ತಾ, ಹೌದು, ಯಾತಕ್ಕೋಸ್ಕರವಾಗಿ ದೇವರು ನಮ್ಗೆ ಒಂದು ಅವಕಾಶವನ್ನ ಹಾಕಿಕೊಡ್ತಾನೆ. ಇತರಿಗೆ ಸೇವೆ ಮಾಡುವಂತ ಅವಕಾಶವನ್ನ ದೇವರು ನಮ್ಗೆ ಕೊಡುವಂತಾಗಿದೆ. ಅದರಿಂದ ದೇವರು ಸೇವೆ ಮಾಡುವಂತ ಅವಕಾಶವನ್ನ ಆತ ನಮಗೆ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದಂತಹ ಅನೇಕ ಅದ್ಭುತ ಕಾರ್ಯಗಳು. ಈಗ ಬಿರುಗಾಳಿ ಗುಣಪಡಿಸಿದ್ದು, ಕುಷ್ಠರೋಗಿನ ವಾಸ ಮಾಡಿದ್ದು, ಮತ್ತೆ ರಕ್ತ ಕುಸುಮ ಗುಣಪಟ್ಟಿದ್ದು, ಮತ್ತು ಪಾರ್ಶ್ವವಾಯುವಿನ ಗುಣಪಡಿಸಿದ್ದು, ಈ ಬತ್ತಿದವನ ಗುಣಪಡಿಸಿದ್ದು, ಅನೇಕ ಅದ್ಭುತ ಕಾರ್ಯಗಳು ಆತನು ಸುವಾರ್ತೆಯಲ್ಲಿ ತಿಳಿಸ್ಕೊಂಡಾಗಿದ್ದಾನೆ. ಅದರ ಅರ್ಥ ದೇವರು ಕನಿಕರ ಉಳ್ಳಂತ ದೇವರು. ಮಾತಾಡದೆ ಈ ಒಂದು ಭಾಗ ಏನಂದ್ರೆ, ದೇವರಿಗೆ ಗುಣಪಡಿಸುವಂತ ಅಧಿಕಾರ ಆತನಲ್ಲಿದೆ ಎಂಬುದಾಗಿ. ಇನ್ಯಾರಿಗೂ ಇಲ್ಲ. ಅಲ್ಲಿದ್ದಂಥವ್ರು ಎಷ್ಟೋ ಜನರು, ಮಂತ್ರಿವಾದಿಗಳು, ಮ್ಯಾಜಿಕ್ ಮಾಡೋರು ಎಲ್ಲರೂ ಇದ್ರು, ಯಾರ ಕೈವಲ್ಲ. ಆದ್ರೆ ದೇವರಿಗೆ ಆ ಒಂದು ಶಕ್ತಿ, ಆ ಒಂದು ಸಾಮರ್ಥ್ಯ ಇತ್ತು, ಆ ಒಂದು ಅಧಿಕಾರ ಇತ್ತು, ರೋಗಗಳನ್ನ ವಾಸಿ ಮಾಡುವಂತ ಅಧಿಕಾರ ಇತ್ತು ಎಂಬುದಾಗಿ ಮಾರ್ಕನ್ ನಮಗೆ ತಿಳಿಸ್ಕೊಂಡಾಗಿದ್ದಾನೆ. ಕೆಲವರನ್ನ ಮುಟ್ಟಿ ಗುಣಪಡಿಸ್ತಾ, ಕೆಲವರನ್ನ ಮಾತಿನ ಮೂಲಕವಾಗಿ ಆತನು ಗುಣಪಡಿಸ್ತಾ ಇಲ್ವೇ. ಯೇಸು ಸ್ವಾಮಿ ಅಂತ ಅಧಿಕಾರ ಇತ್ತು. ಇಡೀ ಲೋಕವನ್ನೇ ಮಾತಿನಿಂದ ಆತನ ಸೃಷ್ಟಿ ಮಾಡಿದ ಅಲ್ವೇ. ಮಾತಿನಿಂದ ಸೃಷ್ಟಿ ಮಾಡಿದಂತ ದೇವರು ನಮ್ಮ ರೋಗಗಳನ್ನು ಕೂಡ ಆತನು ಗುಣಪಡಿಸುವಂತನಾಗಿದ್ದಾನೆ. ಈ ಒಂದು ಪಾಠದಲ್ಲಿ ನಾವು ಈ ಒಂದು ಪೇತ್ರನ ಕುಟುಂಬದಲ್ಲಿ ಆದಂತ ಒಂದು ಅದ್ಭುತ ಕಾರ್ಯವನ್ನ ನಾವು ಯೋಚಿಸುವಾಗ, ದೇವರಿಗೆ ಅಂತ ಅಧಿಕಾರ ಇದೆ. ಮಾತ್ರದೇ ದೇವರು ಕಣಿಕರಿಸುವಂತ ದೇವರು ಅಲ್ವೇ. ಅನೇಕರನ್ನ ಕುಷ್ಠರೋಗಿಯನ್ನ ದೇವರ ಸ್ವಾಮಿ ನಿನಗೆ ಮನಸ್ಸಿದ್ರೆ ನನಗೆ ಸ್ವಸ್ಥ ಮಾಡು ಎಂಬುದಾಗಿ ಹೇಳುವಾಗ, ನನಗೆ ಮನಸ್ಸುಂಟು ಎಂಬುದಾಗಿ ಆತನ ಹೇಳ್ತಾನೆ. ಯಾಕೆ ಹೇಳಿ, ಆತನು ಕನಿಕರ ಗುಣಪಡಿಸುವಂತ ಸೇವೆ, ಈಲಿಂಗ್ ಮಿನಿಸ್ಟ್ರಿನ ನಾವು ನೋಡ್ತೇವೆ. ಎಸ್ ಸ್ವಾಮಿ ಆ ಸೇವೆಯನ್ನ ಆತನು ಸಭಾಮಂದಿರದಲ್ಲಿ ಅದ್ಭುತ ಕಾರ್ಯವನ್ನ ಮಾಡಿದ, ಜನರಲ್ಲೂ ಸಹ ನೋಡಿದ್ರು, ಸಾಕ್ಷಿಯಾಗಿದ್ರು. ಮತ್ತೆ ಪೇತ್ರನ ಮನೆಯಲ್ಲಿ ಕೂಡ ಪೇತ್ರನ ಅತ್ತೆನ ಗುಣಪಡಿಸಿದ ಇದನ್ನ ಜನರು ನೋಡು. ಇದನ್ನ ನೋಡಿದಂತ ಜನರು ಎಲ್ಲಾ ಕಡೆಯಿಂದ ಆ ಕಪೆರ್ನೌಮಿಗೆ ಇದ್ದಂತ ಎಲ್ಲಾ ಜನರು ಆತನ ಬಳಿಗೆ ಬರ್ತಾ ಇದ್ರು ಎಂಬುದಾಗಿ. ಯೇಸು ಸ್ವಾಮಿಯ ಸೇವೆ ಅವನು ಅಷ್ಟಕ್ಕೆ ಸಹ ಮುಗಿಸ್ಲಿಲ್ಲ. ಸೂರ್ಯಾಸ್ತಮವಾದ ನಂತರ ಕೂಡ ಜನರನ್ನ, ರೋಗಿಗಳನ್ನ ವಾಸಿ ಮಾಡ್ತಾ ಇದ್ದ ಎಂಬುದಾಗಿ ನೋಡ್ತೀವಿ. ಅದು ಸಬ್ಬತ್ ದಿನದ ಒಂದು ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೀವಿ. ಸಬ್ಬತ್ ದಿನದಲ್ಲಿ ಎಷ್ಟೋ ರೋಗಿಗಳನ್ನ ಮಾಡುವಂತ ಒಂದು ಅವಕಾಶ ಅಲ್ಲಿ ಇತ್ತು ಎಂಬುದಾಗಿ ನೋಡ್ತೀವಿ. ಅನೇಕರಿಗೆ ಅಂತ ಅವಕಾಶ ಆ ಸಬ್ಬತ್ತಿಂದಲೇ ದೊರೆಯಿತು ಎಂಬುದಾಗಿ ನೋಡ್ತೀವಿ. ಆ ಸಬ್ಬತ್ತಿಂದಲೇ ದೇವರು ಯೇಸು ಸ್ವಾಮಿ ಸೇವೆಯನ್ನ ಮಾಡ್ದ ಎಂಬುದಾಗಿ ನೋಡ್ತೀವಿ. ಹೀಲಿಂಗ್ ಮಿನಿಸ್ಟ್ರಿ, ಆರೋಗ್ಯ ಸೇವೆಯನ್ನ ಆತನು ಮಾಡಿದೆ ಎಂಬುದಾಗಿ ನಾವು ನೋಡ್ತೀವಿ. ಯೇಸು ಸ್ವಾಮಿಯ ದೇವ ಬಿಡಿಸಿದನ್ನ ಅವ್ರು ನೋಡಿದ್ರು. ಪೇತ್ರನ ಮನೆಯಲ್ಲಿ ಆ ಸಬ್ಬತ್ ದಿನದ ನಿಮಿತ್ತವಾಗಿ ಎಲ್ಲರೂ ಸಹ ಅಲ್ಲಿಗೆ ಬಂದಿದ್ರು. ಸೂರ್ಯ ಮುಳುಗ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಆ ಸಬ್ಬತ್ ದಿನ ಮುಗಿತಾ ಬಂತು ಎಂಬುದಾಗಿ ಮಾರ್ಕ್ ತಿಳಿಸ್ತಾನೆ. ಸಬ್ಬತ್ ದಿನ ಮುಗಿತಾ ಬಂತು ಎಂದು ನೋಡ್ತೇವೆ. ಇದರಿಂದ ಸಬ್ಬತ್ ದಿನ ಖಂಡಿತವಾಗಿಯೂ ಯೇಸು ಸ್ವಾಮಿ ಕಾಲದಲ್ಲಿತ್ತು, ಅಪೊಸ್ತಲರ ಕಾಲದಲ್ಲಿತ್ತು. ಈಗಲೂ ಸಹ ಅದನ್ನ ನಾವು ಏನ್ ಮಾಡ್ಬೇಕು, ಅದನ್ನ ಮುಂದುವರಿಸಬೇಕು. ಅದು ಯಾಕಂದ್ರೆ ಇದು ದೇವರ ಒಂದು ಕಟ್ಟಳೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಲ್ಲೂ ಕೂಡ ಜನರು ಆ ಕಾಲ ಕೈಗೊಂಡು ನಡೀತಾ ಇದ್ರು ಎಂಬುದಾಗಿ ನೋಡ್ತೇವೆ. ಮಾರ್ಕನು ಎಂಬುದಾಗಿ ಆತನು ಹೇಳ್ತಾನೆ. ಅದರಿಂದ ಸಬ್ಬತ್ನ ಕೈಗೊಂಡು ನಡೀತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಥವಾ ಅಲ್ಲಿ ನಾವು ನೋಡ್ತೇವೆ, ಹೊತ್ತು ಮುಳುಗಿದ ಮೇಲೆ ಆ ಊರಿನ ಜನರು, ಜನರೆಲ್ಲ ಪೇತ್ರನ ಮನೆ ಹತ್ರಕ್ಕೆ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ.
ದೆವ್ವ ಹಿಡಿದಂಥವರು, ಅನೇಕ ರೋಗಗಳಿಂದ ಬಳಲ್ತಾ ಇದ್ದಂಥವ್ರು ಎಲ್ಲರೂ ಸಹ ಕ್ರಿಸ್ತನ ಬಳಿಗೆ ಅಂದ್ರೆ ಅಲ್ಲಿ ಈ ಒಂದು ಕೊರತೆ ಅಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಆ ಊರಿನಲ್ಲಿ ಇತ್ತು ಎಂಬುದಾಗಿ ಮಾತಾಡಿದೆ. ದೇವರ ರಾಜ್ಯದ ವಿಷಯವನ್ನ ತಿಳಿಸ್ಲಿಕ್ಕೆ ಇದು ಒಂದು ಅವಕಾಶವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಆ ಪೂರ್ತಿ ದಿನವೆಲ್ಲ ಅಲ್ಲಿ ಜನರು ಹೋಗ್ತಾ ಇದ್ರು, ಬರ್ತಾ ಇದ್ರು, ರೋಗಗಳನ್ನ ವಾಸಿ ಮಾಡ್ಕೊಳ್ತಾ ಇದ್ರು, ದೇವರನ್ನ ಕೊಂಡಾಡ್ತಾ ಇದ್ರು, ಆಡಿ ಹರಿಸ್ತಾ ಇದ್ರು. ಆ ಒಂದು ರೀತಿಯ ಒಂದು ಹಬ್ಬದ ರೀತಿಯ ವಾತಾವರಣ ಅಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಹಬ್ಬದ ರೀತಿಯ ವಾತಾವರಣ ಎಲ್ಲರೂ ಸಹ ಉತ್ಸಾಹ ಉಂಟು ಮಾಡ್ತೀವಿ ಎಂಬುದಾಗಿ ನೋಡ್ತೇವೆ. ದೇವರ ಆ ಒಂದು ಕರುಣೆಗೋಸ್ಕರವಾಗಿ, ಆ ದಯೆಗೋಸ್ಕರವಾಗಿ ಎಲ್ಲರೂ ಸಹ ಆತನ ಕೊಂಡಾಡ್ತೀವಿ. ಇಲ್ಲಿ ನಾವು ನೋಡ್ತೇವೆ, ದೇವರನ್ನ ಮಹಿಮೆ ಪಡಿಸುವ ಯಾರ ಮೂಲಕವಾಗಿ? ಯೇಸು ಸ್ವಾಮಿಯ ಮೂಲಕವಾಗಿ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿ ಕೂಡ ಬಹಳ ಸಂತೋಷವಾಯಿತು, ಹರ್ಷವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಂದ ಪ್ರತಿಯೊಬ್ಬ ವ್ಯಕ್ತಿ ರೋಗಿಯನ್ನ ಬಂದಂಥವ್ರನ್ನ ಯಾರನ್ನು ಸಹ ವಾಪಸ್ ಕಳಿಸಿಲ್ಲ, ಎಲ್ಲರನ್ನ ಆತನು ಗುಣಪಡಿಸ್ತಾ ಎಂಬುದಾಗಿ ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ತಡರಾತ್ರಿಯವರೆಗೂ ಕೂಡ ಪೇತ್ರನ ಮನೆ ತುಂಬಿತ್ತು, ಎಲ್ಲರೂ ಹೋಗ್ತಾ ಇದ್ರು, ಬರ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ನಾವು ನೋಡುವಂತ ಒಂದು ವಿಷಯ ಏನಂದ್ರೆ, ಯೇಸು ಸ್ವಾಮಿ ಸಭಾಮಂದಿರದಲ್ಲಿದ್ದ, ಬೋಧನೆ ಮಾಡಿದ. ಯೇಸು ಸ್ವಾಮಿ ಆತನ ಪ್ರಸನ್ನತೆ ಇದ್ದರಿಂದ ಅಲ್ಲಿ ದೆವ್ವವನ್ನು ಬಿಡಿಸ್ಲಿಕ್ಕೆ ಸಾಧ್ಯವಾಯಿತು. ಯೇಸು ಸ್ವಾಮಿ ಪೇತ್ರನ ಮನೆಗೆ ಬಂದ, ಅಲ್ಲಿ ಆ ಮನೆಯ ಪ್ರವೇಶಿಸಿದಾಗ ಪೇತ್ರನ ಅತ್ತೆಯ ಜ್ವರ ನೀಗಿತು ಎಂಬುದಾಗಿ ನೋಡ್ತೇವೆ. ಮತ್ತೆ ಆತನ ಇಡೀ ಕಪೆರ್ನೌಮಿನ ಜನರು ಎಲ್ಲರೂ ಸಹ ಅಲ್ಲಿ ಬಂದಾಗ ಇಡೀ ಆ ಊರಿನ ಜನರು ಆ ವ್ಯಾಧಿಗಳು ವಾಸಿಯಾಯಿತು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆ ಇದರಿಂದ ಯೇಸು ಸ್ವಾಮಿ ಅಲ್ಲಿ ಪ್ರವೇಶ ಮಾಡಿದ ಅದ್ಭುತಗಳನ್ನ ಆ ಜನರು ಕಂಡರು. ದೇವರ ವಾಕ್ಯಕ್ಕೆ ಅವರು ಲಕ್ಷ್ಯ ಕೊಟ್ಟರು, ಆತನನ್ನ ಅನೇಕರು ನಂಬಿದರು, ಮಾತ್ರವಲ್ಲದೆ ರಕ್ಷಣೆ ಹೊಂದರು, ಮಾತ್ರವಲ್ಲದೆ ದೇವರಿಗೆ ಮಹಿಮೆಯನ್ನು ತಂದರು ಎಂಬುದಾಗಿ ನಾವು ನೋಡ್ತೇವೆ. ಬಹಳ ರಾತ್ರಿ ತಡವಾಗಿ ಇತ್ತು, ಪೇತ್ರನ ಮನೆಯಲ್ಲಿ ಸ್ವಲ್ಪ ಗದ್ದಲ ಕಡಿಮೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಯೇಸುವಿನ ವಿಶ್ರಾಂತಿ ಅಗತ್ಯವಿತ್ತು ಎಂಬುದಾಗಿ ನೋಡ್ತೇವೆ. ಆದರೆ ಆತನಿಗೆ ವಿಶ್ರಾಂತಿ ಸಿಗ್ಲಿಕ್ಕೆ ಆತನ ಏನ್ ಮಾಡ್ತಾನೆ, ಎಲ್ಲ ಜನರು ನಿದ್ದೆ ಮಾಡುವಾಗ ಒಂದು ಪ್ರಶಾಂತ ಸ್ಥಳಕ್ಕೆ ಆತನ ಹೋದ ಎಂಬುದಾಗಿ. ಇಲ್ಲಿ ಕೆಲವು ಸಂಗತಿಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಇಲ್ಲಿ ಎಲ್ಲರೂ ಸಹ ಆ ದಿನ ತುಂಬಾ ಬ್ಯುಸಿ ಆಗಿತ್ತು. ಶಿಷ್ಯರು ಅಥವಾ ಜನರು ಯೇಸು ಸ್ವಾಮಿನೂ ಕೂಡ ರೋಗಗಳನ್ನ ವಾಸಿ ಮಾಡೋದ್ರಲ್ಲಿ ತುಂಬಾ ಆತನು ಉತ್ಸುಕತೆಯಿಂದ ಇದ್ದ ಎಂಬುದಾಗಿ ನೋಡ್ತೇವೆ. ಮತ್ತೆ ಶಿಷ್ಯರು ಕೂಡ ಅಲ್ಲಿ ಇದ್ರು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಬೋಧಿಸುವುದು, ಮನಸ್ಸು ಸೇವೆಯನ್ನು ಮಾಡುವುದು ಬಹಳ ಮುಖ್ಯವಾಗಿತ್ತು. ಯೇಸು ಸ್ವಾಮಿ ಗುಣಪಡಿಸುವಂತ ಯೇಸು, ಆತನಿಗೆ ಗುಣಪಡಿಸುವಂತ ಅಧಿಕಾರ ಇತ್ತು, ಗುಣಪಡಿಸುವ ಒಂದು ಕನಿಕರ ಆತನಿಗಿತ್ತು, ಮತ್ತು ದೇವರ ದಯೆಯನ್ನ ತೋರಿಸುವಂತ ಒಂದು ಗುಣ ಆತನಲ್ಲಿ ಇತ್ತು. ಮಾತ್ರವಲ್ಲದೆ ರೋಗಗಳನ್ನ ಬಿಡಿಸಿಲ್ಲ, ಪಾಪದಿಂದ ಬಿಡುಗಡೆ ಹೊಂದಿಸುವುದು ಮತ್ತು ಸೈತಾನಿಂದ ಬಿಡುಗಡೆ ಹೊಂದಿಸುವುದು, ಸೈತಾನಿಂದ ಬಿಡುಗಡೆ ಎಲ್ಲ ಸೇವೆಯನ್ನ ಆ ಒಂದು ಸಬ್ಬತ್ತಿನಲ್ಲಿ ಆತನು ಮಾಡಿದ. ಇದು ತಾನೇ ದೇವರ ಒಂದು ಸೇವೆ ಎಂಬುದಾಗಿ ನೋಡ್ತೇವೆ. ಬೇರೆ ನಾವು ನಮ್ಮಲ್ಲಿ ನಮ್ಮ ಒಂದು ಸೇವೆ ಹೇಗಂದ್ರೆ, ಇತರರನ್ನ ಕ್ರಿಸ್ತನ ಬಳಿ ಎಂಬುದಾಗಿ ನಮ್ಮ ಅವಶ್ಯಕತೆ ಏನು ಎಂಬುದು ಯೇಸು ಸ್ವಾಮಿ ಮೊದಲೇ ಆತನ ತಿಳಿದಿರ್ತಾನೆ. ಆದ್ರೆ ನಾವು ಆತನ ಸಹಾಯವನ್ನ ಕೇಳುವುದನ್ನ ನಾವು ಕಲಿಬೇಕು ಎಂಬುದು ಇದನ್ನ ನಾವು ಕಲಿತೇವೆ. ಇಲ್ಲಿ ಪೇತ್ರನ ಅತ್ತೆ ಆತನ ಕರೆಯಲಿಲ್ಲ ಅಥವಾ ಕೇಳ್ಕೊಳ್ಳಿಲ್ಲ, ಅದು ಬೇರೆಯವ್ರ ಮೂಲಕ, ಆದ್ರೆ ಶಿಷ್ಯರ ಮೂಲಕ ಅದು ಯೇಸು ಸ್ವಾಮಿನ ಅವ್ರು ಕೇಳಿದ್ರು. ಈ ಪ್ರಕಾರವಾಗಿ ಆಕೆಯ ಒಂದು ಜ್ವರ ವಾಸಿ ಆಯ್ತು ಎಂಬುದಾಗಿ ನೋಡ್ತೇವೆ. ನಾವು ಯಾವಾಗಲೂ ಸಹಾಯಕ್ಕೋಸ್ಕರವಾಗಿ ನಾವು ಯೇಸು ಸ್ವಾಮಿಯ ಮೇಲೆ ಆತ್ಕೊಂಡಿರ್ಬೇಕು. ನಾವು ಆತನ ಸಹಾಯವನ್ನು ಕೇಳುವಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನಾಗುತ್ತೆ ಅಂದ್ರೆ, ಯೇಸು ಸ್ವಾಮಿಯೇ ನಮಗೆ ಸರಿಯಾದಂಥವನು, ಯೇಸು ಸ್ವಾಮಿಯ ಬಳಿಗೆ ನಾವು ಹೋದ್ರೆ ನಮಗೆ ಇಂಥದ್ದು ನಮಗೆ ಸಿಗುತ್ತೆ ಎಂಬತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿರಬೇಕು. ಮತ್ತೆ ನಾವು ಪ್ರಾರ್ಥನೆಗೆ ಆತನ ಕಿವಿಗೆ ಕೊಡ್ತಾನೆ, ನಮ್ಮನ್ನು ಕೇಳ್ತಾನೆ ಎಂಬತಕ್ಕಂಥ ಮನೋಭಾವ ಇದನ್ನು ನಮ್ಮ ತೋರಿಸುವಂಥದ್ದಾಗಿದೆ. ನಾವು ಯೇಸುವಿನಲ್ಲಿ ಭರವಸೆ ಇಡುವುದನ್ನ ಅದು ಎತ್ತಿ ತೋರಿಸುವಂತಾಗಿದೆ. ಮತ್ತೆ ಸಮಸ್ಯೆಗಳನ್ನ ಆತನೇ ಕೇರ್ ಮಾಡ್ತಾನೆ, ಆತನೇ ನಮ್ಮನ್ನ ನೋಡ್ಕೊಳ್ತಾನೆ, ನಮ್ಮ ಭಾರವನ್ನು ಆತನ ವಹಿಸ್ಕೊಳ್ತಾನೆ.
ನಮ್ಮನ್ನ ಕಾಳಜಿಯಿಂದ ನಡೆಸ್ಕೊಳ್ತಾನೆ ಎಂಬುದಾಗಿ ನಾವು ಯಾವುದೋ ವ್ಯಕ್ತಿ ತೋರಿಸ್ಕೊಳ್ತಾ ಇದೆ. ಯಾವಾಗ ನಾವು ಸ್ವಾಮಿಯನ್ನು ಕೇಳ್ಕೊಂಡಾಗ, ನಮ್ಮಲ್ಲಿ ನಮ್ಮ ಭರವಸೆ ಯೇಸುವಿನಲ್ಲಿದೆ, ನಮ್ಮ ಭರವಸೆ ಯೇಸುವಿನಲ್ಲಿ ನಾವು ತಿಳ್ಕೊತೇವೆ. ಮಾತ್ರವಲ್ಲದೆ ನಮ್ಮ ಜೀವಿತ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ಇರ್ತದೆ ಎಂಬುದಾಗಿ ನೋಡ್ತೇವೆ. ಯಾವಾಗ ಯೇಸು ಸ್ವಾಮಿಯ ನಾವು ಬೇಡ್ಕೊಂಡಾಗ, ಯಾಕಂದ್ರೆ ಆಗ ತಾನೇ ನಾವು ಕ್ರಿಸ್ತನವರಿಗೆ ಸೇರಿದವರಾಗಿರ್ತೇವೆ. ಮಾತ್ರವಲ್ಲದೆ ದೇವರ ಸಹಾಯವನ್ನು ಕೇಳುವುದರಿಂದ ನಾವು ಕೆಲವು ವಿಷಯಗಳನ್ನ ನಾವು ನೋಡುವಂತ ಸಮಯದಲ್ಲಿ ಕ್ರಿಸ್ತನ ಆತನ ಒಂದು ಶಕ್ತಿಯ ಮತ್ತು ಅಧಿಕಾರ ಸಾಮರ್ಥ್ಯ ನಮ್ಮ ನೆನಪಿಗೆ ಬರ್ತದೆ. ಆತನ ಪ್ರೀತಿ ನಮ್ಮ ನೆನಪಿಗೆ ಬರುತ್ತೆ. ದೇವರು ಆತನು ಎಲ್ಲಾ ಕಾರ್ಯವನ್ನು ಆತನು ಮಾಡೋದಕ್ಕೆ ಆತನು ವಹಿಸ್ಕೊಳ್ತಾನೆ ಎಂಬುದಾಗಿ ನೋಡ್ತೇವೆ. ಇನ್ಚಾರ್ಜ್ ಅವನು ಎಲ್ಲಾ ಇನ್ಚಾರ್ಜ್ ನಾವು ತೆಗೆದುಕೊಳ್ತಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗ ನಮ್ಮನ್ನ ನಾವು ಆತನಿಗೆ ಅರ್ಪಿಸ್ಕೊಟ್ಟಾಗ, ಕ್ರಿಸ್ತನಿಗೆ ಎಲ್ಲಾ ಅವಶ್ಯಕತೆಗಳು ತಿಳಿದಿವೆ. ಕ್ರಿಸ್ತ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಅಷ್ಟೇ ಇಷ್ಟಪಡ್ತಾನೆ, ನಮ್ಮನ್ನ ಆಲಿಸ್ತಾನೆ. ಒಳ್ಳೆಯದನ್ನ ಸರಿಯಾದ ಸಮಯಕ್ಕೆ ಆತ ನಮ್ಗೆ ಕೊಡುವನಾಗಿದ್ದಾನೆ. ನಾವು ಕೇಳುವಾಗ ಖಂಡಿತವಾಗಿ ಆತನ ಉತ್ತರವನ್ನು ಕೊಡ್ತಾನೆ. ಉತ್ತರ ಕೊಡುವಾಗ ವೇತನ ಅತ್ತೆಗೆ ಸ್ವಸ್ಥವಾದಾಗ ಆತನ ಸೇವೆಯನ್ನ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ದೇವರು ಅದೇ ರೀತಿಯ ಅವಕಾಶವನ್ನ, ಶಕ್ತಿಯನ್ನ ದೇವರು ನಮ್ಗೆ, ಯಾಕಂದ್ರೆ ಇತರರಿಗೆ ಸೇವೆ ಮಾಡುವಂತ ಕೆಲಸವನ್ನು ನಮ್ಗೆ ಆತನ ಕೊಡ್ತಾನೆ. ಇತರರಿಗೆ ಸೇವೆ ಮತ್ತು ಇತರರಿಗೆ ಒಳ್ಳೆಯದನ್ನ ಮಾಡಲು ನಮ್ಗೆ ಶಕ್ತಿಯನ್ನು ಆತನ ಕೊಡ್ತಾನೆ. ಮತ್ತೆ ಇದನ್ನ ಎಸ್ ಸ್ವಾಮಿ, ಈಗ ನಾನು ಎಸ್ ಸ್ವಾಮಿನ ಅರ್ಥಕೊಂಡ್ಲ, ಎಸ್ ಸ್ವಾಮಿ ನನಗೆ ಗೊತ್ತಿಲ್ಲ ಎಂಬುದಾಗಿ ತಿಳಿದಿದ್ರು ಕೂಡ ನಾವು ಕೇಳ್ಕೊಳ್ವಾಗ, ಎಸ್ ಸ್ವಾಮಿ ಒಂದು ನಂಬಿಕೆಯ ಮೇಲೆ ಅದನ್ನ ನಾವು ಅದನ್ನ ಕೇಳ್ಕೊಳ್ವಾಗ ಕೇಳದೆ ಇದ್ದಾಗೂ ಸಹ ಆತನ ಸಹಾಯ ಮಾಡ್ತೇನೆ ಎಂಬುದಾಗಿ ನೋಡ್ತೇವೆ. ಎಲ್ಲರೂ ಸಹ ಇದನ್ನ ಕೇಳ್ಬೋದು. ಒತ್ತು ಮುಳುಗಿದ ಮೇಲೆ ಜನರು ಗುಂಪಾಗಿ ಬಂದ್ರು, ರೋಗದವರನ್ನ ಮತ್ತು ದೆವ್ವ ಹಿಡಿದವರನ್ನ ಎಲ್ಲರನ್ನ ಕರ್ಕೊಂಡ್ಬಂದ್ರು. ಆ ಒಂದು ಸಂದರ್ಭ ಏನಾಯ್ತು ಅಂದ್ರೆ ಎಲ್ರಿಗೂ ಆ ಒಂದು ಅವಕಾಶ ಸಿಕ್ತು. ದೇವರು ಇವತ್ತು ನಮಗೊಂದು ಅವಕಾಶವನ್ನು ಆತನ ಕೊಡ್ತಾನೆ. ಕ್ರಿಸ್ತನ ಬಳಿಗೆ ಬರ್ಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾನೆ. ನಮ್ಮಲ್ಲಿರ್ತಕ್ಕಂಥ ರೋಗಗಳನ್ನ ನಮ್ಮಲ್ಲಿರ್ತಕ್ಕಂಥ ಲೌಕಿಕವಾದಂತಹ ರೋಗಗಳನ್ನ ವಾಸಿ ಮಾಡ್ಲಿಕ್ಕೆ ಆತ್ಮಿಕವಾದಂತಹ ರೋಗ, ಪಾಪದಿಂದ ಬಿಡುಗಡೆ ಮಾಡುವಂತಹ ರೋಗ ಅಲ್ವೇ, ಇಂಥದನ್ನ ವಾಸಿ ಮಾಡ್ಲಿಕ್ಕೆ ಅಥವಾ ಅದನ್ನ ಸ್ವಸ್ಥತೆಯನ್ನ ಮಾಡಿಕೊಳ್ಳುವುದಕ್ಕೆ ಇದು ಒಂದು ತಕ್ಕ ಸಮಯ, ಅವಕಾಶವನ್ನ ಕೊಡ್ತಾನೆ. ಇದು ಆಶೀರ್ವಾದ. ಅನೇಕ ಸಾರಿ ನಮ್ಮ ಸಭೆಗಳಲ್ಲಿ ಮತ್ತೆ ನಾವು ಪ್ರಾರ್ಥನೆ ಮಾಡುವ ಅನೇಕರು ನಾವು ನೆನೆಸ್ಕೊಳ್ತೇವೆ. ಖಂಡಿತವಾಗಿಯೂ ನಾವು ದೇವರ ಬಳಿಗೆ ಅವರನ್ನು ತರುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆ, ಯಾಕಂದ್ರೆ ಆತ್ಮ ಕನಿಕರ ಉಳ್ಳವನು ಎಂಬುದಾಗಿ ನೋಡ್ತೇವೆ. ಇದನ್ನು ತಾನೇ ಈ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಆ ಹೀಲಿಂಗ್ ಮಿನಿಸ್ಟ್ರಿಯನ್ನ ದೇವರು ಯೇಸು ಸ್ವಾಮಿ ಮಾಡೋದನ್ನ ತೋರಿಸ್ಕೊಟ್ಟ ಎಂಬುದಾಗಿ ನೋಡ್ತೇವೆ. ಅವರು ಅಲ್ಲಿ ಬಂದಂತ ಜನರು ನಂಬಿಕೆಯಿಂದ ಬಂದಿದ್ರು ಅಥವಾ ವಾಸಿ ಮಾಡಿಸ್ಕೊಳ್ಳುವುದಕ್ಕೆ ಬಂದಿರೋ ಅಥವಾ ತಿಳಿಯದೆ ಬಂದಿರೋ, ಆದ್ರೆ ಆ ದಿನದ ಅವಕಾಶವನ್ನ ಅವರು ಬಳಸ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರು ನಂಬಿದ್ರು, ಅವ್ರ ರಕ್ಷಣೆ ಹೊಂದಿದ್ರು ಎಂಬುದಾಗಿ ನೋಡ್ತೇವೆ. ಬೇರೆ ಯೇಸು ಸ್ವಾಮಿ ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಸಭೆಯಾಗಿ ಕೂಡಿ ಬರುವುದು, ಆತನ ವಾಕ್ಯವನ್ನು ಕೇಳುವುದು, ಆತನ ಸೇವೆಯಲ್ಲಿ ನಿರತರಾಗಿರುವುದು ಬಹಳ ಮುಖ್ಯವಾಗುತ್ತೆ. ಇತರರಿಗೆ ಸೇವೆ ಮಾಡ್ಲಿಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಲ್ವೇ, ಶಿಷ್ಯರಿಗೆ ಅದನ್ನು ತೋರಿಸ್ತಾ ಅಲ್ವೇ. ಹೀಗೆ ಯೇಸು ಸ್ವಾಮಿ ಗುಣಪಡಿಸುವಂತ ಅಲ್ಲಿ ತೋರಿಸ್ಕೊಳ್ತಾ ಅಂತ ನೋಡ್ತೇವೆ. ಕಡೆಯದಾಗಿ ನಾವು ನೋಡುವಾಗ ಅವರು ಯೇಸು ಸ್ವಾಮಿ ಎಲ್ಲ ಜನರ ಹೋದ ನಂತರ ಆತ ಒಂದು ಪ್ರಶಾಂತ ಸ್ಥಳಕ್ಕೆ ಪ್ರಾರ್ಥಿಸಲು ಆತನ ಹೋಗ್ತಾನೆ. ಇದು ತಾನೇ ದ ಸೀಕ್ರೆಟ್ ಆಫ್ ಮಿನಿಸ್ಟ್ರಿ ಅಂತ ಹೇಳ್ತೇವೆ. ಸೀಕ್ರೆಟ್ ಆಫ್ ಮಿನಿಸ್ಟ್ರಿ ಯಾವುದಂತೀರಾ? ಪ್ರಾರ್ಥನೆ ಮಾಡುವುದು ದ ಸೀಕ್ರೆಟ್ ಆಫ್ ಮಿನಿಸ್ಟ್ರಿ ಎಂಬುದಾಗಿ. ಪ್ರಾರ್ಥನೆ ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಆತನು ಪ್ರಶಾಂತ ಸ್ಥಳಕ್ಕೆ ಪ್ರಾರ್ಥಿಸಲಿಕ್ಕೆ ಆತನು ಹೋಗ್ತಾನೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಒಂಟಿಯಾಗಿ ಬೆಟ್ಟಗಳಿಗೆ ಹೋಗ್ತಾನೆ ಅಥವಾ ಬೇರೆ ಏಕಾಂತ ಸ್ಥಳಕ್ಕೆ, ಅಡವಿಗೆ ಹೋಗ್ತಾನೆ. ನೋಡಿ, ಇಲ್ಲಿ ನಾವು ನೋಡ್ತೇವೆ ಲೂಕನ ಬರೆಸುವ ಅನೇಕ ಸಂದರ್ಭಗಳನ್ನ ನೋಡ್ತೇವೆ. ಆ ಕುಷ್ಠರೋಗಿ ವಾಸಿ ಮಾಡಿದಂತ ಬಳಿಕ ಆತನು ಹೇಳ್ತಾನೆ, ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡ್ತಿದ್ದನು. ಆಮೇಲೆ ಅಪೊಸ್ತಲರನ್ನ ನೇಮಿಸುವ ಮೊದಲು ಆ ದಿವಸಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಆತನು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು ಎಂಬುದಾಗಿ ನೋಡ್ತೇವೆ. ಮತ್ತೆ ಲೂಕನ ಬರೆಸುವ 11ನೇ ಅಧ್ಯಾಯದಲ್ಲಿ ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ
ಮಾಡಿ ನೋಡ್ತೇವೆ. ಮತ್ತೆ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ದ ಎಂದಾಗ ನೋಡ್ತೇವೆ. ಮತ್ತೆ ಆತನ ಪ್ರಕಾಶ ರೂಪವನ್ನು ಕಾಣಿಸಿಕೊಳ್ಳುವಾಗ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟಕ್ಕೆ ಹತ್ತಿದನು ಎಂಬುದನ್ನು ನೋಡ್ತೇವೆ. ದೇವರನ್ನ ಪ್ರಾರ್ಥಿಸಿ ದೇವರನ್ನ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾನೆ. ಒಂದು ದೇವರು ನಾವು ಒಂದು ಪ್ರಶ್ನೆ ಅಂದ್ರೆ ಯೇಸು ಸ್ವಾಮಿ ಎಲ್ಲವೂ ಗೊತ್ತಿತ್ತು. ಆತನು ಹೇಳಿದ ತಕ್ಷಣ ಎಲ್ಲವೂ ಆಗ್ತಾ ಇತ್ತು, ರೋಗಗಳು ವಾಸಿ ಆಗ್ತಾ ಇತ್ತು, ಸತ್ತವರನ್ನ ಬದುಕಿಸ್ತಾ ಇದ್ದ. ಆದ್ರೆ ಪ್ರಾರ್ಥನೆ ಯಾಕೆ ಬೇಕಾಗಿತ್ತು ಅಲ್ವೇ? ಬೇರೆ ಆತನ ಒಂದೇ ಒಂದು ಉದ್ದೇಶ ಏನು ಗೊತ್ತಾ? ಜೀಸಸ್ ವಾಸ್ ಫೋಕಸ್ಡ್ ಆನ್ ದ ವಿಲ್ ಆಫ್ ಗಾಡ್, ನಾಟ್ ಜಸ್ಟ್ ಆನ್ ಪ್ರೇಯರ್. ಆತನ ಪ್ರಾರ್ಥನೆ ಮಾಡಿಕೆ ಹೋಗ್ತಾ ಇದ್ದದ್ದು ದೇವರ ಮೇಲೆ ಆತ್ಕೊಳ್ಬೇಕು, ತಂದೆಯಾದಂತ ದೇವರ ಮೇಲೆ ಆತನ ಆತ್ಕೊಳ್ತಾ ಇದ್ದ. ದೇವರ ಚಿತ್ತದ ಪ್ರಕಾರವಾಗಿ ಆತನ ಕೇಳ್ಕೊಳ್ತಾ ಇದ್ದ. ದೇವರೇ ಈಗ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡು ಹೋಗುವಾಗ ದೇವರನ್ನ ಪ್ರಾರ್ಥನೆ ಮಾಡ್ದ ಅಲ್ವೇ? ಹೀಗೆ ನಾಳೆ ಯಾವ ಸೇವೆನ ಮಾಡಬೇಕು ಎಂಬತಕ್ಕಂಥ ಆಲೋಚನೆಯನ್ನ ಆತನ ಕೇಳ್ಕೊತಾ ಇದ್ದ. ಇದೇನಂದ್ರೆ ಆತ್ಮಿಕ ಬೆಳವಣಿಗೆ ಎಂಬುದಾಗಿ ನೋಡ್ತೇವೆ. ಆತ್ಮಿಕ ಬೆಳವಣಿಗೆ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ಆ ಪರಲೋಕದ ಜ್ಞಾನವನ್ನ ತಂದೆಯಾದ ದೇವರಿಂದ ಮಾಡ್ತಾ ಇದ್ದ ಅಲ್ವೇ? ಸೊ ಹೀಗೆ ಪರಲೋಕದ ಜ್ಞಾನವನ್ನ ಸ್ವೀಕರಿಸಲಿಕ್ಕೆ, ಕೇಳ್ಕೊಳ್ಳಿಕ್ಕೆ, ತಂದೆಯ ಚಿತ್ತ ನೆರವೇರಿಸುವುದಕ್ಕೆ ಆತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಂಟಿಯಾಗಿ ಆತನ ಹೋಗ್ತಾ ಇದೆ ಅಂತ ನೋಡ್ತೇವೆ. ಅಥವಲ್ಲದ ಶೋಧನೆ ಜಯಿಸ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದ. ಮತ್ತೆ ಅನೇಕರು ಆತನ ಬೈತಾ ಇದ್ರು, ಆತನ ನಿಂದಿಸ್ತಾ ಇದ್ರು. ಎಲ್ಲಕ್ಕೂ ಸಹ ಆತನ ತಾಳ್ಮೆಯಿಂದ ಆತನ ಸಹಿಸ್ಕೊಂಡ. ಈ ಒಂದು ತಾಳ್ಮೆ ಆತನಿಗೆ ಬೇಕಾಗಿತ್ತು. ಸೊ ಹೀಗೆ ಯೇಸು ಸ್ವಾಮಿಯ ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕೆ ಆತನು ದೇವರ ಬಳಿಯಲ್ಲಿ ಆತನ ಪ್ರಾರ್ಥನೆ ಮಾಡ್ತಿದ್ದ. ಬೇರೆ ನಾವು ಪ್ರಾರ್ಥನೆ ಮಾಡುವಾಗ ತಂದೆಯ ಚಿತ್ತಕ್ಕನುಸಾರವಾಗಿ ನಾವು ಬೇಡ್ಕೊಳ್ಬೇಕು. ತಂದೆಯ ಚಿತ್ತ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಸೇವೆ ಮಾಡುವಂತ ಒಂದು ಸೀಕ್ರೆಟ್ ಅಂದ್ರೆ ಅದು ಪ್ರೇಯರ್. ಯೇಸು ಸ್ವಾಮಿ ಸೇವೆ ಮಾಡಲಿಕ್ಕೆ ಹೋಗ್ತಾನೆ ಮೊದಲನಾಗಿ ನಾಳೆ ಏನ್ ಮಾಡ್ಬೇಕು, ಎಂತಹ ಸೇವೆನ ಮಾಡ್ಬೇಕು ಎಂಬುದಾಗಿ ತಂದೆಯಾದ ದೇವರ ಚಿತ್ತವನ್ನ ಆತನು ಹೇಳ್ತಾ ಇದ್ದ. ಅದ್ರ ಮೇಲೆ ಆತನು ಆತ್ಕೊಳ್ತಾ ಇದ್ದ. ಅದಕ್ಕೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದ ಮೂಲಕವಾಗಿ ಮಾರ್ಕನ್ನು ನಮ್ಗೆ ತಿಳಿಸುವಂತ ಅನೇಕ ಸತ್ಯಗಳನ್ನ ನಾವು ಈಗ ಕಲಿತೇವೆ. ಮೊದಲಾಗಿ ಸಬ್ಬತ್ ದಿನ ವಾಡಿಕೆಯ ಪ್ರಕಾರವಾಗಿಯೇ, ಹಳೆ ಒಡಂಬಡಿಕೆಯ ಪ್ರಕಾರವಾಗಿಯೇ, ಯೇಸು ಸ್ವಾಮಿ ದೇವರು ನಮಗೆ ಕೊಟ್ಟಂತ ಕಟ್ಟಳೆಯ ಪ್ರಕಾರವಾಗಿಯೇ ನಡೀತಾ ಇತ್ತು, ಅದನ್ನ ಅನುಸರಿಸ್ತಾ ಇತ್ತು ಎಂಬುದನ್ನ ಮಾರ್ಕನು ತಿಳಿಸ್ತಾ ಇದ್ದಾನೆ. ಅಥವಾ ಯೇಸು ಸ್ವಾಮಿಯ ಒಂದು ಹೀಲಿಂಗ್ ಮಿನಿಸ್ಟ್ರಿ, ಆರೋಗ್ಯದ ಒಂದು ಸೇವೆಯನ್ನ ನಾವು ನೋಡ್ತೇವೆ. ಅಥವಲ್ಲದೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ತಂದೆಯ ಚಿತ್ತವನ್ನ ಆತನು ತಿಳ್ಕೊಳ್ತಾ ಇದ್ದ. ಆ ಪರಲೋಕದ ಜ್ಞಾನವನ್ನ ಆತನು ತಿಳ್ಕೊಳ್ತಾ ಇದ್ದ. ಅದಕ್ಕೋಸ್ಕರವಾಗಿ ಒಂಟಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಜೀವಿತಗಳಲ್ಲಿ ನಮ್ಮ ಸಬ್ಬತ್ತನ್ನ ನಾವು ದೇಹದ ಹಾಗೆ ಸವಿಯಾಗಿ ನಾವು ಕೂಡಿಕೊಳ್ಳೋಣ. ಯಾಕಂದ್ರೆ ದೇವರು ನೇಮಿಸಿದಂತ ದಿನವನ್ನ ನಾವು ಅಸಡ್ಡೆ ಮಾಡಬಹುದು. ಎರಡನೇದಾಗಿ ದೇವರು ನಮ್ಗೆ ಕಷ್ಟಗಳು ಬಂದಾಗ, ರೋಗಗಳು ಬಂದಾಗ ಖಂಡಿತವಾಗಿಯೂ ನಾವು ದೇವರ ಬಳಿಗೆ ನಾವು ಕೇಳ್ಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ ರೋಗಗಳು ವಾಸಿಯಾಗ್ತೇವೆ ಅಂತ ನೋಡ್ತೇವೆ. ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತಗಳನ್ನ ನಾವು ಕಂಡುಕೊಳ್ತೇವೆ ಅಲ್ವೇ? ಅದೇ ರೀತಿಯಾಗಿ ನಾವು ಪ್ರಾರ್ಥನೆನ ಇತರರಿಗೋಸ್ಕರವಾಗಿ ಸಬ್ಬತ್ ದಿನದಲ್ಲಿ ಕೂಡ ಅನೇಕ ರೀತಿಯ ಕೆಲಸ ಸೇವೆನ ನಾವು ಮಾಡ್ಬೋದು ಎಂಬುದಾಗಿ ಯೇಸು ಸ್ವಾಮಿ ತೋರಿಸ್ಕೊಟ್ಟಿದ್ದಾನೆ. ಅದರಿಂದ ಪ್ರಾರ್ಥನೆ ಸೇವೆಯನ್ನ, ರೋಗಗಳನ್ನ ವಾಸಿ ಮಾಡುವಂತಹ ಸೇವೆಯನ್ನ ನಾವು ಕೂಡ ಅದೇ ರೀತಿಯಾಗಿ ಸೇವೆ ಮಾಡಲಿಕ್ಕೆ ದೇವರು ನಮಗೆ ಕಲಿಸ್ಕೊಟ್ಟಿದ್ದಾನೆ. ಈ ಪಾಠಗಳನ್ನ ನಾವು ನೆನೆಸಿಕೊಂಡು ನಮ್ಮ ದೇವರ ಸೇವೆಯನ್ನ ತಂದೆಯ ಚಿತ್ತಕ್ಕನುಸಾರವಾಗಿ ನಾವು ಮಾಡುವಾಗೆ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಉತ್ತಮವಾಗಿ ಈ ಪಾಠವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸರ್. ನಿಮಗೆ ಧನ್ಯವಾದಗಳು ಸರ್. ಈ ಪಾಠದಲ್ಲಿ ಏನಾದರೂ ಸೇರಿಸ್ಬೇಕು ಅಥವಾ ಏನಾದರೂ ಕೊರತೆ ಇದ್ದಲ್ಲಿ ತಿಳಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮಲ್ಲಿ ಅನೇಕ ಬೋಧಕರಿದ್ದಾರೆ, ಚರ್ಚೆ ಮಾಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ ಅಂತೀರಾ? ಈ ದಿನ ನಾವು
ಮೇಡಮ್, ಸರ್ ನಿಮ್ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮಾತಾಡಿ ಹಾ ಹೇಳಿ ಮಾತಾಡಿ. ಸರ್, ಮಾತಾಡಿ ಸರ್. ಮಾತಾಡಿ ಸರ್. ಮ್ಯೂಟ್ ಆಗ್ತದೆ. ಸೊ ಅವ್ರ ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡಿದೀನಿ. ಮೇಡಮ್ ಅವರೇ, ಹಾ ಹೇಳಿ ಸರ್. ಮೇಡಮ್, ಇವಾಗ ನಾವು ನೋಡ್ತೀವಿ, ಪ್ರವಾದಿಗಳಾದ ವಚನವನ್ನಾಗ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನಾಗ್ಲಿ ತೆಗೆದಾಕ್ಲಿಕ್ಕೆ ಬಂದಿಲ್ಲ, ಅದನ್ನ ನೆರವೇರಿಸಲಿಕ್ಕೆ ಬಂದು ನಮ್ಗೆ ಯೇಸು ಸ್ವಾಮಿ ಹೇಳ್ತಾನೆ ಮೇಡಮ್. ಆಗಿದ್ದಂತ ಪಕ್ಷದಲ್ಲಿ ಈ ಮೋಶೆಯ ಧರ್ಮಶಾಸ್ತ್ರವನ್ನು ಸ್ವತಃ ಯೆಹೋವ ದೇವರು ಮೋಶೆಗೆ ಕೊಟ್ಟೆಂಬುದಾಗಿ ನಾವು ನೋಡ್ತೀವಿ, ಅರ್ಥ ಆಗ್ಬೇಕು. ಆದ್ರೆ ಈ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಸಬ್ಬತ್ ದಿನದಲ್ಲಿ ರೋಗಿಗಳನ್ನು ಗುಣಪಡಿಸೋದಿತ್ತ ಅಥವಾ ಇರಲಿಲ್ಲ? ಅದು ಒಳ್ಳೆ ಕಾರ್ಯ ಆಗಿತ್ತಲ್ವಾ ಸರ್ ಅದು? ಅದು ಒಳ್ಳೆ ಕಾರ್ಯ ಆಗಿತ್ತು ಮೇಡಮ್. ಆಗಿದ್ದಂತ ಪಕ್ಷದಲ್ಲಿ ಇವಾಗ ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾಡೋದಾ ಅಥವಾ ಇಲ್ಲ? ಅದು ಧರ್ಮಶಾಸ್ತ್ರಕ್ಕೆ ವಿರೋಧವಾದಂತ ಕೆಲಸ ಅಲ್ಲ ಅದು. ಅದು ಯಾಕಂತಂದ್ರೆ ನಾವು ಚರ್ಚ್ನಲ್ಲಿ ವಾಕ್ಯ ಹೇಳೋದು ಒಬ್ರಿಗೆ ತಿಳುವಳಿಕೆ ಹೇಳೋದು ಒಳ್ಳೆ ಕೆಲಸ. ಸೊ ಹಾಗೆ ಸ್ವಸ್ಥ ಮಾಡೋದು ಒಳ್ಳೆ ಕೆಲಸ. ಅದು ಆರೋಗ್ಯಕರವಾದದ್ದು ಸಹ. ಹಾಗಾಗಿ ಅದು ತಪ್ಪೇನಿಲ್ಲ ಸರ್. ಅದು ಹಾಗಿದ್ದಂತ ಧರ್ಮಶಾಸ್ತ್ರ ಪಕ್ಷದಲ್ಲಿ ಬಿಟ್ಟು ಮತ್ತೆ ಹೋಗಿದ್ದಾರೆ ಅಂತೇನಲ್ಲ. ಅಲ್ಲ, ಯಹೂದ್ಯರು ಯಾಕೆ ಅದನ್ನ ವ್ಯತಿರೇಕವಾಗಿ ಮಾಡ್ತಿದ್ರು? ಯಾಕೆ ಸಬ್ಬತ್ ದಿನದಲ್ಲಿ ನೀನು ಗುಣಪಡಿಸ್ಬೇಕಾ, ಬೇರೆ ದಿನ ಗುಣಪಡಿಸಬಾರ್ದಾ? ಯೇಸು ಸ್ವಾಮಿ ಯಾಕಂದ್ರೆ ಇದಕ್ಕೆ ಅವ್ರಿಗೂ ಯಹೂದ್ಯರಿಗೂ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ಗೊತ್ತಿತ್ತು, ಅವರು ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದು. ಯಾಕೆ ವ್ಯತಿರೇಕ ಮಾಡ್ತಾ ಇದ್ರು? ಓಕೆ ಓಕೆ ಅದಕ್ಕೆ ಸ್ವಲ್ಪ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಡೇವಿಡ್ ಅವ್ರಿಗೆ. ಯೇಸು ಸ್ವಾಮಿ ಇರೋ ತನಕ ಒಡಂಬಡಿಕೆಯಲ್ಲಿರುವಂತ ಅನೇಕ ವಿಧಿಗಳು ಸಂಪೂರ್ಣವಾಗಿ ಕೈಕೊಂಡು ನಡೆಯುತ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದ ನಂತರ ದೇವರ ಆಜ್ಞೆಗಳಲ್ಲಿ ಪರಿಪೂರ್ಣವಾದಂತಹ ತಿಳುವಳಿಕೆಯನ್ನ ಎಲ್ಲರಿಗೂ ಕೊಡುವಂತಹ ಪ್ರಯತ್ನವನ್ನ ಯೇಸು ಸ್ವಾಮಿ ಮಾಡಿದ್ರು. ಸಬ್ಬತ್ ದಿನದಲ್ಲಿ ಆಗಿನ ಕಾಲದ ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು ಬಹಳ ಕಟ್ಟುನಿಟ್ಟಿನಿಂದ ಅದನ್ನ ನೆರವೇರಿಸ್ತಿದ್ರು. ಆ ವಿಷಯದಲ್ಲಿ ಯಾರೇ ಸಬ್ಬತ್ ದಿನ ತಪ್ಪು ಮಾಡಿದ್ರು ಅದನ್ನ ಅವ್ರು ಖಂಡಿಸ್ತಿದ್ರು ಮತ್ತು ಅದು ಅವ್ರ ಪಾಲಿಗೆ ದೊಡ್ಡ ಅಪರಾಧನೂ ಕೂಡ ಆಗಿರ್ತಿತ್ತು. ಹೀಗಿರುವುದರಿಂದ ಅದು ತಪ್ಪಾಗಿ ಕಂಡು ಬರ್ತಿತ್ತು. ಯೇಸು ಸ್ವಾಮಿ ಕೂಡ ಸಬ್ಬತ್ ದಿನದಲ್ಲಿ ಅನೇಕರಿಗೆ ಸ್ವಸ್ಥ ಮಾಡುವಾಗ ಮತ್ತು ಆತನ ಶಿಷ್ಯರು ದಾರಿಯಲ್ಲಿ ಹೋಗುವಾಗ ಪೈರಲ್ಲಿ ಇರುವಂತ ತೆನೆಯನ್ನು ಕಿತ್ಕೊಂಡು ತಿಂದಾಗ ಜನರು ಪ್ರಶ್ನೆ ಮಾಡುದು. ಈ ಸಮಸ್ಯೆಯನ್ನ ದೇವರು ಎಲ್ಲಾ ಕಾಲಕ್ಕೂ ಸಂಪೂರ್ಣವಾಗಿ ನಿವಾರಿಸುವಂತ ಪ್ರಯತ್ನವನ್ನ ಅಲ್ಲಿ ಮಾಡ್ತಾರೆ. ಸಬ್ಬತ್ ದಿನವು ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ದಿನವಾಗಿದೆ. ಈ ಸಬ್ಬತ್ ದಿನದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಸಹ ದೇವರನ್ನ ಆರಾಧನೆ ಮಾಡುವಂತೆ ಆಗುವಂತದ್ದಾಗಿರುತ್ತೆ. ಆದುದರಿಂದ ಸ್ವಸ್ಥ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ಉಪಕಾರಗಳನ್ನ ಮಾಡ್ತಕ್ಕಂಥದ್ದು ದೇವರ ಚಿತ್ತಕ್ಕೆ ವಿರೋಧವಾದದ್ದಲ್ಲ ಮತ್ತು ದೇವರ ಸನ್ನಿಧಿಯಲ್ಲಿ ಅದು ಪಾಪನೂ ಅಲ್ಲ. ಅದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವಾಗಿದೆ. ಅದಕ್ಕೆ ಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದ್ರು, ಸಬ್ಬತ್ ದಿವಸ ನಿಮ್ಮಲ್ಲಿರುವಂತ ಯಾವ್ದಾದ್ರು ಒಂದು ಕುರಿ ಮರಿ ಆಗಲಿ ಅಥವಾ ಒಂದು ಎತ್ತು ಕತ್ತೆಗಳಾಗಲಿ ಒಂದು ಕುಣಿಯೊಳಗಡೆ ಬಿದ್ರೆ ನೀವು ಅದನ್ನು ಹೋಗಿ ಮೇಲೆ ಕೆತ್ತಿ ರಕ್ಷಿಸುವುದಿಲ್ವೋ? ಆಗ ಅದು ಕೆಲಸ ಆಗೋದಿಲ್ವೋ ಅಂತಾಗಿ ಪ್ರಶ್ನೆ ಮಾಡಿದ್ರು. ಅನೇಕ ಸಾರಿ ಏನಾದ್ರೂ ಕೇಡಾಗುವಾಗ ಅಲ್ಲಿ ತಕ್ಷಣವೇ ಹೋಗಿ ಅದು ಯಾವ ದಿನ ಏನು ಅಂದೆ ನೋಡದೆ ಜೀವವನ್ನ ಉಳಿಸುವಂತ ಪ್ರಯತ್ನ ಮಾಡ್ತಿದ್ರು ಅವರು. ಆವಾಗ ಅದು ಪಾಪ ಅನಿಸ್ತಿರ್ಲಿಲ್ಲ. ಆದ್ರೆ ಇನ್ನೊಬ್ರು ಅದೇ ಕೆಲಸ ಮಾಡಿದಾಗ ಅದು ಪಾಪ ಅನಿಸ್ತಿತ್ತು. ಅದರಿಂದ ಈ ತಾರತಮ್ಯವನ್ನ ದೇವರವ್ರಿಗೆ ಅರ್ಥ ಮಾಡ್ಕೊಟ್ನು. ಹಾಗೆಯೇ ಇವತ್ತಿಗೂ ಸಹ
ಸಬ್ಬತ್ ದಿನದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಸೇವಾ ಕಾರ್ಯಗಳನ್ನ ಮಾಡುವುದರಲ್ಲಿ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಹೊರತು ಅದು ಪಾಪವಾಗುವುದಿಲ್ಲ ಮತ್ತು ಆಜ್ಞೆಯನ್ನ ಮೀರಿದಂತೆನೂ ಆಗುವುದಿಲ್ಲ. ದಿನನಿತ್ಯದ ಕಾರ್ಯಗಳನ್ನ ಮಾಡಬಾರ್ದು. ಕೂಲಿ ಕೆಲಸಕ್ಕಾಗಲಿ ಅಥವಾ ಲಾಭಕ್ಕಾಗಲಿ ಮತ್ತು ಇನ್ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳಲ್ಲಿ ಮಾಡಬಾರ್ದು. ಹರಟೆ ಆಟಬಾರ್ದು, ಟಿವಿ ನೋಡಬಾರ್ದು, ಇನ್ನಿತರವಾದಂತಹ ಪಾಪದ ಕಾರ್ಯಗಳಿಗೆ ಸಮಯವನ್ನು ಉಪಯೋಗಿಸದೆ ಅದೇ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಓದ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ರೋಗಿಗಳನ್ನ ಭೇಟಿ ಆಗ್ತಕ್ಕಂಥದ್ದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುವಾರ್ಥ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತೆ ಸೇವೆ ಮಾಡ್ತಕ್ಕಂಥದ್ದು, ಇದು ಕೂಡ ನಾವು ಆ ದಿನದಲ್ಲಿ ಮಾಡಬಹುದಾದಂತ ಕೆಲಸಗಳಾಗಿವೆ. ಅದರಿಂದ ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ದೇವರ ನಿಯಮದಲ್ಲಿ ನಾವು ಯಾವುದನ್ನು ಮೀರುವುದಿಲ್ಲ, ಬದಲಾಗಿ ಇದರಿಂದ ದೇವರಿಗೆ ಮಹಿಮೆ ಆಗ್ತದೆ, ಅದನ್ನ ದೇವರು ಮೆಚ್ಚುತ್ತಾನೆ. ಅದರಿಂದ ಅದು ಸಬ್ಬತ್ತಿನ ಮೀರುವಂತ ಕೆಲಸ ಆಗುವುದಿಲ್ಲ. ಈ ಸತ್ಯವನ್ನೇ ತಾನೇ ಯೇಸು ಸ್ವಾಮಿ ತಾನಿದ್ದಾಗ ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಹಲೋ, ನಮಸ್ಕಾರ. 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 ಹೇಳಿ ಪಾಸ್ಟರ್, ನಮಸ್ಕಾರ. ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ರೋಗವನ್ನು ಸ್ವಸ್ಥ ಮಾಡಿರ್ತಕ್ಕಂಥದ್ದು ಅದು ತಪ್ಪಲ್ಲ ಅಂತ ಅಂದ್ರೆ ಏನಂದ್ರೆ, ಸಬ್ಬತ್ ದಿನದಲ್ಲಿ ದೇವರಾರಾಧನೆಗೆ ದೇವರ ಸನ್ನಿಧಿಯಲ್ಲೇ ಬರತಕ್ಕಂಥದ್ದಾಗಿದೆ. ಆ ಸಬ್ಬತ್ ದಿನವು ಪರಿಶುದ್ಧ ದಿನವನ್ನಾಗಿ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ದಿನ. ಅದಕ್ಕಾಗಿ ಆ ದಿನದಲ್ಲಿ ಯಾವುದೇ ರೋಗಿಯಾಗಲಿ ಯೇಸು ಸ್ವಾಮಿ ಸಭಾ ಮಂದಿರದಾಗಲಿ ದೇವಾಲಯದಲ್ಲಾಗಲಿ ಅವನು ಸಂದೇಶವನ್ನು ಸಾರತಕ್ಕಂಥದ್ದು ಹೊತ್ತಿಲ್ಲ. ಯೇಸು ಸ್ವಾಮಿ ಸಾಕ್ಷಾತ್ ದೇವರು ಆಗಿದ್ದಾನೆ, ಪರಿಪೂರ್ಣ ಮನುಷ್ಯನ ಆಗಿದ್ದಾನೆ. ಅವನು ಸನ್ನಿಧಿಯಲ್ಲಿ ಪಾಪದ ಕಳಂಕವಾಗಿ ಇರತಕ್ಕಂತ ಕಾಯಿಲೆ ಕಷ್ಟಗಳು ಇವು ಯಾವುದು ಇರಬಾರ್ದನ್ನ ಉದ್ದೇಶದಿಂದ ಆ ದಿನ ಯೇಸು ಸ್ವಾಮಿ ಅವರನ್ನ ಕನಿಕರ ಪಟ್ಟು ಆಶೀರ್ವದಿಸಿ ಪರಿಶುದ್ಧ ಮಾಡತಕ್ಕಂತ ಸಾಂಕೇತಿಕವಾಗಿದೆ ಅದು. ಅದಕ್ಕಾಗಿ ಸುವಾರ್ತೆ ಸಾರದು, ಬೈಬಲ್ ಅಂದ್ರ ಪಾರಾಯಣ, ಧರ್ಮಶಾಸ್ತ್ರ ಪಾರಾಯಣ ಮಾಡಿ ಹೇಳ್ತಕ್ಕಂಥದ್ದು ಎದಕ್ಕಂದ್ರೆ ಪಾಪ ಪರಿಹಾರಕ್ಕಾಗಿಯೇ. ಈ ಪಾಪದ ಪ್ರಯುಕ್ತವಾಗಿ ಈ ಕಾಯಿಲೆ ಕಷ್ಟಗಳನ್ನು ಬಂದಿರತಕ್ಕಂಥದ್ದನ್ನು ಸಬ್ಬತ್ ದಿನದಲ್ಲಿ ಯಾಕೆ ಪರಿಶುದ್ಧ ದಿನದಲ್ಲಿ ಯಾಕೆ ಅವರನ್ನ ಶುದ್ಧೀಕರಿಸ್ಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ಪಾಪರಹಿತ ಜೀವಿತವನ್ನು ಜೀವಿಸಬೇಕು ಅಂತ ಸಾಂಕೇತಿಕವಾಗಿ ಅದು ಮಾಡುತ್ತಿದ್ದನ್ನು ನಾವು ನೋಡ್ತೇವೆ. ಮತ್ತೊಂದು ಪ್ರಶ್ನೆ. ಹಲೋ ಹಲೋ, ಕೇಳಿಸುತ್ತಾ? ಕೇಳ್ತಾ ಇದೆ, ಹೇಳಿ. ಹೇಳಿ ಸರ್. ಇದುವರೆಗೆ ಸಬ್ಬತ್ ಹಲೋ ಹೇಳಿ ಹೇಳಿ ಇದುವರೆಗೂ ಸಬ್ಬತ್ ಬಗ್ಗೆ ಮಾತಾಡಿದ್ವಿ. ಸಬ್ಬತ್ನ ಕೈಗೊಂಡು ಹಿಡಿದು ಕರೆಕ್ಟ್, ನಿಜ, ಸತ್ಯವೇದಿರುವಂತದ್ದು ನಿಜ. ಹಾಗಿದ್ರೆ ಭಾನುವಾರ ಆಚರಣೆ ಮಾಡುವಂತ ಅನೇಕರು ಇದಾರಲ್ಲ, ಅವರಿಗೆಲ್ಲ ನಿತ್ಯ ಜೀವ ಸಿಗಲ್ವಾ? ಸಬ್ಬತ್ ಕೈಗೊಂಡು ನಡೆದಿಲ್ವಲ್ಲ? ಈ ವಿಷಯ ಬಹಳ ಗಂಭೀರವಾದದ್ದು. ಸಬ್ಬತ್ ದಿನದ ಮಹತ್ವ ಅವರಿಗೆ ತಿಳಿದು ಬರುವ ತನಕ ಅವ್ರ ತೀರ್ಪಿಗೆ ಗುರಿ ಆಗೋದಿಲ್ಲ. ಮತ್ತು ಶ್ರೀಮತಿ ವೈಟಮ್ಮನವ್ರು ಹೇಳ್ತಾರೆ, ಇದು ಈ ಒಂದು ತೀರ್ಮಾನ ಯಾವಾಗ ಆಗ್ತದೆ ಅಂತಂದ್ರೆ, ಕೊನೆ ಗಳಿಗೆಯಲ್ಲಿ ಈ ಒಂದು ಭಾನುವಾರ ಆಚರಣೆ ಲೋಕದಲ್ಲೆಲ್ಲ ಬಂದ ಮೇಲೆ ಅಷ್ಟೊತ್ತಿಗಾಗಲೇ ಸಬ್ಬತ್ತಿನ ಸತ್ಯ ಎಲ್ಲರಿಗೂ ನಿಖರವಾಗಿ ತಿಳಿಯುವಂತೆ ದೇವರ ಆತ್ಮನು ಸುವಾರ್ತೆಯನ್ನ ಸಾರುವಂತೆ ಕೆಲಸವನ್ನ ಮಾಡಿರ್ತಾರೆ. ಮತ್ತು ಸಬ್ಬತ್ತಿನವನ್ನೇ ದೇವರ ದಿನವೆಂದು ಆಚರಣೆ ಮಾಡ್ಬೇಕೆಂಬತಕ್ಕಂಥ ಸತ್ಯ ಎಲ್ಲಾ ಭಾನುವಾರ ಆಚರಣೆ ಸಭೆಗಳವರೆಗೂ ಗೊತ್ತಾಗ್ತದೆ. ಗೊತ್ತಾದ ಮೇಲೂ ಅವರು ಭಾನುವಾರ ಆಚರಣೆಯನ್ನೇ ಆಚರಿಸಬೇಕೆಂಬುದಾಗಿ ತೀರ್ಮಾನ ಮಾಡಿ ಅದಕ್ಕೆ ತಮ್ಮ ಸಮ್ಮತಿಯನ್ನ ತೋರಿಸಿ ಅದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ. ಮತ್ತು ಸಬ್ಬತ್ತಿನದ ಆರಾಧನೆಯನ್ನ ವಿರೋಧ ಮಾಡ್ತಾರೆ. ಆವಾಗ ಅವರಿಗೆ ತೀರ್ಪಾಗ್ತದೆ. ಅಲ್ಲಿಯ ತನಕ ಭಾನುವಾರ ಆಚರಣೆ ಮಾಡ್ತಕ್ಕಂಥ ಯಾರಿಗೂ ಕೂಡ
ಇನ್ನೂ ತೀರ್ಪು ಆಗೋದಿಲ್ಲ. ಅಂದ್ರೆ ಅವ್ರು ಇನ್ನೂ ಕೂಡ ಸತ್ಯವನ್ನ ತಿಳ್ಕೊಂಡು ದೇವರನ್ನ ಸಬ್ಬತ್ತಿನದಲ್ಲಿ ಆರಾಧನೆ ಮಾಡುವಂತ ಅವಕಾಶಗಳು ಇನ್ನೂ ಇರುವಂತದ್ದಾಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಅದರಿಂದ ದೇವರ ಒಂದು ನ್ಯಾಯ ವಿಚಾರಣೆಯಲ್ಲಿ ಆ ವಿಷಯದಲ್ಲಿ ಯಾರಿಗೆ ಹೇಗೆ ಅವ್ರು ನಡ್ಕೊಂಡಿರ್ತಾರೋ ಅನ್ನೋ ಆಧಾರದ ಮೇಲೆ ತೀರ್ಪಾಗುತ್ತೆ. ಅವರು ಸಬ್ಬತ್ತಿನ ಆರಾಧನೆ ಮಾಡ್ತಾ ಇಲ್ಲ, ಭಾನುವಾರ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಒಂದೇ ಕಾರಣಕ್ಕಾಗಿ ಅವ್ರಿಗೆ ತೀರ್ಪಾಗೋದಿಲ್ಲ. ಇದು ಇನ್ನೂ ಸಮಯ ಇದೆ, ನಾವು ಕಾದು ನೋಡಬೇಕು. ಈಗಾಗಲೇ ಮಧ್ಯಂತರದಲ್ಲಿ ಸತ್ತೋಗಿದಾರಲ್ಲ ಸರ್, ಈಗಾಗಲೇ ಮಧ್ಯಂತರದಲ್ಲಿ ಸತ್ತೋಗಿದಾರಲ್ಲ, ಭಾನುವಾರ ಆಚರಣೆ ಮಾಡಿ ಅವ್ರಿಗೇನ್ ಗತಿ ಏನು? ಈಗ ಅವರಿಗೆ ಗೊತ್ತಿದ್ದು ಅವರು ಭಾನುವಾರ ಆಚರಣೆಯನ್ನ ಮುಂದುವರಿಸಿದ್ರೆ, ಸಬ್ಬತ್ತಿನ ಸತ್ತವರಿಗೆ ತಿಳಿದು ಭಾನುವಾರ ಆಚರಣೆಯನ್ನ ಮನಸಾರಿ ಅವರು ಮಾಡಿದ್ರೆ ನಿಶ್ಚಯವಾಗಿ ಅವ್ರಿಗೆ ತೀರ್ಪಾಗುತ್ತೆ. ಆದ್ರೆ ಸಬ್ಬತ್ತಿನದ ವಿಚಾರ ಗೊತ್ತಿಲ್ಲದೆ ಭಾನುವಾರ ಆಚರಣೆಯನ್ನು ಅವರು ಮಾಡ್ತಿದ್ದು ಸತ್ತು ಹೋಗಿದ್ರೆ ನಿಶ್ಚಯವಾಗಿ ಅವ್ರ ಮೇಲೆ ಆ ತಪ್ಪು ಬರೋದಿಲ್ಲ. ದೇವರು ನೀತಿವಂತನು, ತನ್ನ ನೀತಿಗೆ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡುವುದಿಲ್ಲ. ದೇವರು ತಾನು ಆಡಿದ ಮಾತಿಗೆ ತಕ್ಕಂತೆ ನಡ್ಕೊಳ್ತಕ್ಕಂಥ ಸತ್ಯವೇದದ ಪ್ರಕಾರವಾಗಿ ಸತ್ಯವನ್ನ ತಿಳಿಯದೇ ಇರುವಂತವನಿಗೆ ತಿಳಿಯದ ವಿಷಯದಲ್ಲಿ ದೇವರು ವಿಚಾರಣೆ ಮಾಡೋದಿಲ್ಲ. ತಿಳಿದು ಅದನ್ನ ಮಾಡದೆ ಹೋದ ಮೇಲೆ ಆ ವಿಚಾರಗಳು ವಿಚಾರಣೆಗೆ ಬರ್ತದೆ, ಲೆಕ್ಕಕ್ಕೆ ಬರ್ತದೆ. ಆ ವಿಷಯಗಳಲ್ಲಿ ಪ್ರತಿಯೊಬ್ಬರು ತೀರ್ಪನ್ನು ಹೊಂದಬೇಕಾಗುತ್ತೆ. ಸಬ್ಬತ್ತಿನನ್ನು ಹಾಗೆ ಶ್ರೀಮತಿ ವಿಠಮ್ನವ್ರು ಹೇಳ್ತಾರೆ, ವಿಗ್ರಹಾರಾಧನೆ ಮಾಡ್ತಕ್ಕಂಥ ಎಷ್ಟೋ ಜನರಲ್ಲಿ ಯೇಸು ಕ್ರಿಸ್ತನ ಆಜ್ಞೆಗಳನ್ನ ಕೈಕೊಂಡು ನಡೆದು ಇದ್ದವರು ಇದ್ದಾರೆ. ಅವ್ರಿಗೂ ಸಹ ಅಲ್ಲಿ ಆ ಸಮಯದಲ್ಲಿ ಬಿಡುಗಡೆ ಆಗ್ತದೆ. ಯಾಕಂತಂದ್ರೆ ಯೇಸು ಕ್ರಿಸ್ತನೇ ದೇವರು, ನಿತ್ಯ ದೇವರು, ಸತ್ಯ ದೇವರು ಅಂತಕ್ಕಂಥ ಸತ್ಯ ಅವರಿಗೆ ತಿಳಿಸಿರ್ಲಿಲ್ಲ. ಆ ಕಾರಣಕ್ಕಾಗಿ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಬದಲಾದವರು ಉಳಿದ ಆಜ್ಞೆಗಳಿಗೆ ಅವರು ವಿಧೇಯರಾಗಿ ನಡ್ಕೊಂಡಿರ್ತಾರೆ. ಈ ಕಾರಣದಿಂದ ಅವರು ವಿಗ್ರಹಾರಾಧನೆ ಮಾಡುವವರಾಗಿದ್ರು ಸಹ ದೇವರ ಆಜ್ಞೆಗಳಿಗೆ, ಇತರ ಆಜ್ಞೆಗಳಿಗೆ ಅಧೀನರಾದದ್ರಿಂದ ಯೇಸು ಕ್ರಿಸ್ತನು ಬರುವಾಗ ಅವರನ್ನು ಸಹ ಕ್ರಿಸ್ತನನ್ನ ನೋಡುವರೆಂಬುದಾಗಿ ಹೇಳ್ತಾರೆ. ಅಂದ್ರೆ ಸಬ್ಬತ್ತಿನ ಪ್ರಾಮುಖ್ಯವಾಗ್ತದೆ ಯಾವಾಗ ಒಬ್ಬ ವ್ಯಕ್ತಿಗೆ ಸಬ್ಬತ್ತಿನದ ಪ್ರಾಮುಖ್ಯತೆ ತಿಳಿದಾಗ, ಪವಿತ್ರಾತ್ಮ ದೇವರ ಮುಖಾಂತರವಾಗಿ ಸಬ್ಬತ್ತಿನದ ಸಂಪೂರ್ಣವಾದ ಮಹತ್ವವನ್ನ ಅವರು ಅರ್ಥ ತಿಳಿದು ಗೊತ್ತಿತ್ತು ತಮ್ಮ ಹೃದಯದವನ್ನ ಕಠಿಣ ಮಾಡಿಕೊಂಡು ಇಲ್ಲ ನಾವು ಭಾನುವಾರವನ್ನೇ ಆಚರಣೆ ಮಾಡ್ತೀವಿ ಎಂಬುದಾಗಿ ತೀರ್ಮಾನ ಮಾಡಿ ಭಾನುವಾರವನ್ನು ಆಚರಣೆ ಮಾಡುವುದು ಅಷ್ಟೇ ಅಲ್ಲ, ಕೊನೆಗೆ ಸಬ್ಬತ್ತಿನ ಆರಾಧನೆ ಮಾಡುವಂತವ್ರನ್ನ ವಿರೋಧಿಸ್ತಾರೆ, ಅವ್ರನ್ನ ಶಿಕ್ಷೆ ವಿಧಿಸ್ತಾರೆ, ಹಿಂಸಿಸ್ತಾರೆ. ಅಂತವರಿಗೆ ಕಠಿಣವಾದ ತೀರ್ಪು ಖಂಡಿತವಾಗಿಯೂ ಅಂತ್ಯದಲ್ಲಿ ಸಿಗುವಂತದ್ದಾಗಿರ್ತದೆ. ಹೇಳಿ. ರೋಮಾಪುರದವರಿಗೆ ಬರುತ್ತಿರ್ತಕ್ಕಂಥ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ ಹಿಡಿದು 15ನೇ ವಚನದವರೆಗೂ ನಾನು ಓದುತ್ತೀನಿ ನೋಡ್ರಿ. ದೇವರಿಗೆ ಪಕ್ಷಪಾತವಿಲ್ಲ, ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದ್ರೆ ಧರ್ಮಶಾಸ್ತ್ರ ಉಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅದಕ್ಕೋಸ್ಕರವಾಗಿ ಕಾಲವನ್ನು ಬರುವುದಕ್ಕಿಂತ ಮುಂಚಿತವಾಗಿಯೇ ನಾವು ತೀರ್ಪು ಮಾಡೋದಿಲ್ಲ. ಅದು ದೇವರಿಗೆ ಸಂಬಂಧಪಟ್ಟಿದೆ. ಅವರಿಗೆ ನಿತ್ಯ ಜೀವ ಸಿಗ್ತದೋ ಸಿಗಲೋ ತಿಳಿದು ತಪ್ಪು ಮಾಡಿದರೆ ಇಲ್ಲ
ತಿಳಿದೇ ತಪ್ಪು ಮಾಡಿದರೆ ಅವರಿಗೆ ದೇವ್ರು ಕ್ಷಮಿಸಲ್ಲ. ಅದು ದೇವರಿಗೆ ಬಿಟ್ಟಿರತಕ್ಕಂಥದ್ದು. ಅದು ಮತ್ತೆ ಯಹೂದ್ಯರಿಗೆ ದೇವರಾಗಿದ್ದಾನೋ ಇಲ್ಲ ಅನ್ಯರಿಗೂ ದೇವರಾಗಿದ್ದಾನೆ ಅನ್ನೋದಾಗಿ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇನ್ನೊಂದು ವಚನ ನೋಡ್ತೇವೆ. 3ನೇ ಅಧ್ಯಾಯ 29ನೇ ವಚನ. ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ ಅನ್ಯ ಜನರುಗಳಿಗೆ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ತನ್ನ ಜನರಿಗೆ ಸಹ ದೇವರಾಗಿದ್ದಾನೆ, ಅನ್ಯ ಜನರಿಗೆ ದೇವರಾಗಿದ್ದಾನೆ. ಅದು ದೇವರಿಗೆ ಬಿಟ್ಟಿರ್ತಕ್ಕಂಥ, ನಾವು ತೋರಿಕೆಗಾಗಿ ತೀರ್ಪು ಮಾಡಿ ಹೇಳತಕ್ಕಂಥದ್ದಲ್ಲ. ಥ್ಯಾಂಕ್ ಯು. ಇಲ್ಲಿ ಮತ್ತೆ ರೋಮ ನೀವು ಹೇಳುದು ಸರ್, ನೀವ್ ಹೇಳಿದ್ದು ರೋಮಾಪುರದವರ ಪತ್ರಿಕೆ 2ನೇ ಅಧ್ಯಾಯ 13-14 ನಿಮಿಷ ನೋಡುವಾಗ ಧರ್ಮ ಪ್ರಮಾಣ ಅನ್ಯನೂ ಕೂಡ ಕೈಗೊಂಡು ನಡೀತಾನೆ, ಧರ್ಮ ಪ್ರಮಾಣದ ಅನುಸಾರ ನಡೀತಾನೆ, ನಡೆದ್ರು ಕೂಡ ಅವನು ಯೇಸು ಸ್ವಾಮಿಯ ಮೂಲಕವಾಗಿ ದೇವರಾಜ್ಯಕ್ಕೆ ಬರ್ಬೇಕೇ ವಿನಃ ಅದಂಗೆ ಅವನು ನೀತಿವಂತ ಸಾಧ್ಯವಾಗುತ್ತೆ? ಫಸ್ಟ್ ಜಾಂತಿ ಅವರು ಉತ್ತರಿಸ್ತೀರಾ ಅಥವಾ ನಾನು? ಹೇಳ್ರಿ. ಈಗ ಅನ್ಯರು ಅಂತ ಹೇಳಿದಾಗ ಏನನ್ನ ತೋರಿಸ್ತದೆ? ಅವರು ದೇವರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಮಾಹಿತಿ ಇಲ್ಲದವರು, ದೇವರ ಜ್ಞಾನವಿಲ್ಲದವರು, ತಪ್ಪಾಗಿ ದೇವರನ್ನ ಆರಾಧನೆ ಮಾಡ್ತಿರುವಂತವರು, ಅನೇಕ ವಿಷಯಗಳಲ್ಲಿ ಅನೇಕ ದೇವರ ಸತ್ಯವನ್ನ ತಿಳಿದೇ ಇರುವುದರಿಂದ ಅವರು ತಮ್ಮ ಸಂಸ್ಕೃತಿ ಅಥವಾ ಪದ್ಧತಿ ಅಥವಾ ಪೂರ್ವಕರಿಂದ ಬಂದಂತ ಆಚಾರ ವಿಚಾರಗಳನ್ನ ಅವರು ಪಾಲಿಸ್ತಕ್ಕಂಥವ್ರಾಗಿರ್ತಾರೆ. ಉದಾಹರಣೆಗೆ ವಿಗ್ರಹ ಆರಾಧನೆ. ಆದರೆ ಈ ಸತ್ಯ ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದಂತ ದೇವರ ಈ ರಕ್ಷಣೆಯ ಯೋಜನೆಯನ್ನ ಅವರು ತಿಳಿಯದೇ ಇರುವುದರಿಂದ, ಸತ್ಯವೇದವನ್ನು ಓದದೇ ಇರುವುದರಿಂದ ಅವರು ಆ ತತ್ವಗಳನ್ನ ಅನುಸರಿಸಿ ಆ ನಂಬಿಕೆಯಲ್ಲಿ ಜೀವಿಸ್ತಿರ್ತಾರೆ. ಆದರೆ ಸೃಷ್ಟಿಯಲ್ಲಿ ಸಾರ್ವತ್ರಿಕವಾಗಿ ದೇವರ ಆಜ್ಞೆಗಳಿವೆ. ಕದಿಯಬಾರದು, ಕೊಲೆ ಮಾಡಬಾರದು, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ವಿಚಾರ ಮಾಡಬಾರ್ದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಇವೆಲ್ಲವುಗಳು ಸ್ವಾಭಾವಿಕವಾಗಿ ತಿಳಿದಂತ ಸಂಗತಿಗಳಾಗಿವೆ. ಅನ್ಯನಿಗೂ ಸಹ ಗೊತ್ತು. ಇಲ್ಲಿ ದೇವರು ತಿಳಿಯಲಾರದ ಸಂಗತಿಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾವ ವಿಷಯದಲ್ಲಿ ದೇವರು ಸೃಷ್ಟಿಯ ಮುಖಾಂತರವಾಗಿ ಅವರ ಗಮನಕ್ಕೆ ತಂದಿದ್ದಾನೆ, ಆ ವಿಷಯದಲ್ಲಿ ಅವರ ಗಮನಕ್ಕೆ ಬಂದಂತ ವಿಷಯದಲ್ಲಿ ಅವರು ನಿಷ್ಠಾವಂತರಾಗಿ, ಯಥಾರ್ಥವಂತರಾಗಿ, ಪ್ರಾಮಾಣಿಕರಾಗಿ ಅವರು ಜೀವಿಸಿರುವಾಗ ಆ ಜೀವಿತವನ್ನ ಗಣನೆಗೆ ತೆಗೆದುಕೊಳ್ತಾನೆ. ತಿಳಿಯದೆ ಮಾಡಿದಂತ ತಪ್ಪನ್ನ ನಿಶ್ಚಯವಾಗಿ ಖಂಡಿತವಾಗಿ ದೇವರು ಕ್ಷಮಿಸ್ತಾನೆ. ಒಂದ್ ವೇಳೆ ಅವ್ರ ಜೀವಿತ ಕಾಲದಲ್ಲಿ ಅವರು ಈ ಸತ್ಯ, ಯೇಸು ಕ್ರಿಸ್ತನು ತಮಗೋಸ್ಕರ ಹುಟ್ಟಿ ತಮ್ಮ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಆತನನ್ನು ನಂಬುವುದರ ಮುಖಾಂತರವಾಗಿ ನಿತ್ಯ ಜೀವ ಉಂಟು ಎಂಬತಕ್ಕಂಥ ಈ ಸುವಾರ್ತೆ ಅವರು ಕೇಳದೆ ಸತ್ತು ಹೋಗಿದ್ರೆ, ಅವರು ಎದ್ದು ಬರುವಾಗ ಯೇಸು ಕ್ರಿಸ್ತನನ್ನ ನೋಡಿ ಆ ಸುವಾರ್ತೆಯನ್ನು ಅವರು ಅಂಗೀಕಾರ ಮಾಡ್ಕೊಳ್ತಾರೆ ಮತ್ತು ದೇವರು ಅವ್ರಿಗೆ ನಿಶ್ಚಯವಾಗಿ ಆ ನಂತರ ಸಿಗಬೇಕಾದಂತ ತೀರ್ಪನ್ನ ಕೊಡ್ತಾರೆ. ಅವಕಾಶ ಅವ್ರಿಗಿದೆ. ಶ್ರೀಮತಿ ವೈಟಮದ ಒಂದ್ ಕಡೆ ಬರೀತಾರೆ. ಅದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಏನಂತಂದ್ರೆ, ಈಗ ನಮಗಿರುವಂತ ಸತ್ಯವನ್ನ ಅಂಗೀಕಾರ ಮಾಡ್ಕೊಳ್ಳುವಂಥದ್ದು ಮತ್ತು ಸಾರುವಂಥದ್ದು, ಸ್ವೀಕಾರ ಮಾಡ್ಕೊಳ್ಳೋದು ಬಿಡುವುದು ಅವರವರ ವೈಯಕ್ತಿಕವಾದಂತ ಒಂದು ಆರಿಸುವಿಕೆ. ಅದರಲ್ಲಿ ಯಾರು ಆರಿಸ್ಕೊಳ್ತಾರೆ, ಅಂಗೀಕಾರ ಮಾಡ್ಕೊಳ್ತಾರೆ, ಅವ್ರಿಗೆ ಬಿಡುಗಡೆ ಆಗ್ತದೆ. ಯಾರು ಅಂಗೀಕಾರ ಮಾಡ್ಕೊಳ್ಳೋದು ಅವ್ರಿಗೆ ತೀರ್ಪಾಗ್ತದೆ. ಸೊ ಅವರವರ ಪರಿಸ್ಥಿತಿ ಏನು, ಹೇಗೆ, ಇದನ್ನ ಪ್ರತಿಯೊಂದನ್ನು ಗಮನಿಸುವಂತ ದೇವರಿದ್ದಾನೆ. ಪ್ರತಿಯೊಂದು ಕಾರ್ಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವಂತ ದೇವದೂತರಿದ್ದಾರೆ. ಪ್ರತಿಯೊಂದು ವಿಷಯಗಳು ದೇವರ ಮುಂದೆ ಇತ್ಯರ್ಥ ಆಗ್ತದೆ. ಆಗ ಕೊನೆಯಲ್ಲಿ ತೀರ್ಪಾಗುವಾಗ ದೇವರು ಸತ್ಯಕ್ಕೆ ತಕ್ಕ ಹಾಗೆ ತೀರ್ಪು ಮಾಡ್ತಾನೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ನಾವು ಸಾರಬೇಕಾದದ್ದು ನಮ್ಮ ಕರ್ತವ್ಯ, ಗ್ರಹಿಸಿಕೊಳ್ಳಬೇಕಾದದ್ದು ಅನ್ಯ ಜನರ ಕರ್ತವ್ಯ,
ಆದ್ರೆ ಈ ನಡುವೆ ಸಾರುವುದಕ್ಕೂ ಗ್ರಹಿಸಿಕೊಳ್ಳುವುದಕ್ಕೂ ಮಧ್ಯೆ ಪವಿತ್ರಾತ್ಮ ದೇವರನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ನಾವು ಈಗ ಈ ಸತ್ಯವನ್ನ ಅನ್ಯ ಜನರು ತಿಳಿದುಕೊಳ್ಳಲು ಬೇಕಾದಂತ ಶಕ್ತಿಯನ್ನ ದೇವರೇ ನೀನು ಕೊಡಪ್ಪ, ನಿನ್ನ ಆತ್ಮನ ಮುಖಾಂತರವಾಗಿ ಅವರಲ್ಲಿ ಕಾರ್ಯ ಮಾಡಪ್ಪ ಎಂಬುದಾಗಿ ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕಾಗಿ. ದೇವರ ಆತ್ಮನು ಕಾರ್ಯ ಮಾಡಿದಾಗ ಮಾತ್ರ ದೇವರ ಸತ್ಯ ಅವರಿಗೆ ಅರ್ಥ ಆಗ್ತದೆ. ದೇವರ ಆತ್ಮನ ಕಣ್ಣುಗಳನ್ನ ತೆರಿತಾನೆ, ಅವ್ರಿಗೆ ಈ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ತಾವು ಹಿಂದೆ ಮಾಡ್ತಿದ್ದಂತ ಎಲ್ಲಾ ತಪ್ಪು ತತ್ವಗಳನ್ನ ಬಿಟ್ಟು ಕ್ರಿಸ್ತನನ್ನ ಪ್ರೀತಿಸಿ ಕ್ರಿಸ್ತನ ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯೋದಕ್ಕೆ ಒಪ್ಪಿಸ್ಕೊಡ್ತಾರೆ. ಹೇಗೆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಅವ್ರ ಮನಸ್ಸು ಕ್ರಿಸ್ತನ ಆತ್ಮನು ದೇವರ ಆತ್ಮನು ತೆರೀತಾನೆ, ಹಾಗೆ ಅವರು ಸತ್ಯವನ್ನ ತಿಳ್ಕೊಂಡು ಸತ್ಯದಲ್ಲಿ ನೆಲೆಗೊಂಡು ದೇವರನ್ನ ಮಹಿಮೆ ಪಡಿಸ್ತಾ ಹೋಗ್ತಾರೆ. ಅಂತ್ಯದಲ್ಲಿ ಅವ್ರಿಗೆ ಸಿಗಬೇಕಾದಂತ ಜಯ ಸಿಗ್ತದೆ. ತಿಳಿದು ತಪ್ಪು ಮಾಡುವವರಿಗೆ ಎಲ್ಲಿಯೂ ಕೂಡ ನಿತ್ಯ ಜೀವ ಇಲ್ಲ. ಅನ್ಯರಾಗಿದ್ರು ಸಹ, ಕ್ರೈಸ್ತರಾಗಿದ್ರು ಸಹ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯವರಾಗಿದ್ರು ಸಹ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ ತಂದೆ ಬಳಿಗೆ ಪ್ರತಿಯೊಬ್ರು ಹೋಗ್ಬೇಕು ಅಂತ ಆಯ್ತು ಅಲ್ಲ ಸರ್? ಇದು ಯೇಸು ಕ್ರಿಸ್ತನು ಬಂದ ಮೇಲೆ ನಾನೇ ಸುವಾರ್ತೆ ಮಾರ್ಗವು ಜೀವವು ಸತ್ಯವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾವ ತಂದೆ ಬಳಿಗೆ ಬರೋದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಪುಣ್ಯಕ್ರಿಯೆ ದಾನ ಧರ್ಮಗಳು ಮಾಡಿದ್ರು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಪರಲೋಕ ರಾಜ್ಯ ಪ್ರವೇಶಿಸ್ತೀವಿ. ಈಗಿನ ಕಾಲದ ಸತ್ಯಕ್ಕೆ ತಕ್ಕ ಹಾಗೆ ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ಮೇಲೆ ನಾವು ಹೊಸದಾಗಿ ಹುಟ್ಟಿದ ಮೇಲೇನೆ ದೇವರ ರಾಜ್ಯಕ್ಕೆ ಹೋಗೋದು. ಆದರೆ ಕೆಲವರಿಗೆ ಈ ಅವಕಾಶಗಳು ಸಿಗುವುದೇ ಇಲ್ಲ. ಹಾಗೆಯೇ ಅವರು ದೇವರ ಇತರ ಆಜ್ಞೆಗಳಲ್ಲಿ ಭಯಭಕ್ತಿಯುಳ್ಳವರಾಗಿ ಸತ್ಯ ದೇವರನ್ನ ಅರಿಯದೆ ಸತ್ತು ಹೋಗ್ತಾರೆ. ಈಗಿನ ಕಾಲದಲ್ಲೂ ಸಹ, ಈಗಲೂ ಸಹ ಕೊನೆಯವರೆಗೂ ಅಂತ ಕಾರ್ಯಗಳು ಅಂತ ಪರಿಸ್ಥಿತಿಯಲ್ಲಿ ಇದೆ, ಈ ಭೂಮಿ ಇರ್ತದೆ. ಅವರಿಗೆ ವಿಶೇಷವಾದಂತ ತೀರ್ಪುಗಳು ಇರ್ತವೆ, ಅವ್ರಿಗೆ ಬೇಕಾದಂತ ಕೃಪೆ ಇದೆ, ಅವ್ರಿಗೆ ಬೇಕಾದಂತ ಕರುಣೆ ಇದೆ. ಅದು ದೇವರ ಪಾಲಿಗೆ ಬಿಟ್ಟದ್ದು. ಆ ವಿಷಯಗಳಲ್ಲಿ ನಾವು ಹೆಚ್ಚಾಗಿ ವಿಚಾರ ಮಾಡುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ತೀರ್ಪು ಮಾಡುವಾತನಿಗೆ ಅದನ್ನ ಬಿಟ್ಟು ನಮಗಿರುವಂತ ಸತ್ಯವನ್ನ ಅನುಸರಿಸುವುದು ಮಾತ್ರವಲ್ಲದೆ ನಮಗ್ ಕೊಟ್ಟಂತ ಸತ್ಯವನ್ನ ಇತರರಿಗೆ ತಿಳಿಸಿ ಆ ಮಾರ್ಗದಲ್ಲಿ ನಡೆಸುವಂತ ಪ್ರಯತ್ನವನ್ನ ನಾವು ಮಾಡುವುದು ಸೂಕ್ತವಾಗಿರ್ತದೆ ಹೊರತು ಇಂಥ ವಿಷಯಗಳು ದೇವರ ಚಿತ್ತಕ್ಕೆ ಬಿಟ್ಟದ್ದು. ಸೊ ದೇವರು ಅದನ್ನ ನಿಶ್ಚಯವಾಗಿ ತನ್ನ ಯೋಜನೆ ಪ್ರಕಾರವಾಗಿ, ತನ್ನ ನೀತಿ ಪ್ರಕಾರವಾಗಿ, ತನ್ನ ಕೃಪೆಯ ನಿಮಿತ್ತ ಏನ್ ಮಾಡ್ಬೇಕು ಆ ಸಮಯದಲ್ಲಿ ಮಾಡ್ತಾನೆ. ಕೆಲವೊಂದು ವಿಷಯಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಆದರೆ ನಿಖರವಾಗಿ ದೇವರ ಬಳಿಯಲ್ಲಿ ಅಲ್ಲಿ ಹೋದಾಗಿಂತ ಪ್ರಶ್ನೆಗಳನ್ನ ಖಂಡಿತವಾಗಿ ನಾವು ಕೇಳ್ತೀವಿ. ಅದಕ್ಕೆ ದೇವರು ಖಂಡಿತವಾಗಿ ಉತ್ತರವನ್ನು ಕೊಡ್ತಾನೆ. ಕೆಲವು ಸಾರಿ ನಮ್ಮ ಕಣ್ಣೆದುರಿಗೆ ಆತನ ಏನ್ ಮಾಡ್ತಾ ಇದ್ದಾನೆ, ಹೇಗೆ ಆ ರಕ್ಷಣೆಗಳಾಗ್ತದೆ, ದೇವ್ರ ತೀರ್ಪು ಹೇಗಾಯ್ತು ಅನ್ನೋದು ಕೂಡ ದೇವರು ನಮಗೆ ತೋರ್ಸ್ಕೊಡ್ತಾನೆ. ಅದನ್ನ ನಾವು ನೋಡ್ಲೂಬಹುದು. ಅಂತ ವಿಚಾರಗಳು ಮುಂದೆ ಇವೆ. ಸೊ ದೇವರು ಅಂತ ದಿನಕ್ಕಾಗಿ ನಮ್ಮನ್ನ ನಡೆಸಲಿ. ಆರೋಗ್ಯಕರವಾದ ಚರ್ಚೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹೌದು, ಯೇಸು ಕ್ರಿಸ್ತನ ಮೂಲಕ ಮಾತ್ರ ನಾವು ಪರಲೋಕವನ್ನು ಸೇರುವಂತರಾಗಿದ್ದೇವೆ. ಇವಾಗ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ವಿಜಯಕುಮಾರ್ ಸರ್ ಮುಕ್ತಾಯದ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಅದಕ್ಕಿಂತ ಮೊದಲು ವಿಜ್ಞಾಪನೆ ಪ್ರಾರ್ಥನೆಗಳಿದ್ದಲ್ಲಿ ತಿಳಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ತೀವಿ ಬ್ರದರ್ ರವಿ ಅವರು. ಓಕೆ, ಪ್ರಾರ್ಥನೆ ಮಾಡಿ ಸರ್. ಬ್ರದರ್ ರವಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಗುಡ್ ಈವ್ನಿಂಗ್ ಮೇಡಮ್ ಅವರ. ಲೋಕೇಶ್ ಲೋಕೇಶ್ ಅಂಕಲ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಕುಟುಂಬದಲ್ಲಿ ನಮಗಾಗಿ ಆರೋಗ್ಯಕ್ಕಾಗಿ ಓಕೆ ಅಂಕಲ್, ಓಕೆ ಪ್ರಾರ್ಥನೆ ಮಾಡೋಣ. ಮಾಡಿ. ಘನಮಾನ ಸ್ತೋತ್ರ ಮಾನ ಪ್ರಭಾವಗಳನ್ನು ಹೊಂದಿ ಏಕೈಕನಾಗಿ ಇರುವಂತಹ ಮಹೋಪತನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವ. ಈ ಒಂದು ಶಬಶಾಲೆಯ ಮೂಲಕವಾಗಿ ನಿನ್ನ ಗುಣಾರ್ಥಗಳನ್ನು ತಿಳಿದುಕೊಂಡು ನಿನ್ನ ಅಪಾರವಾದ ಜ್ಞಾನ ಅರ್ಥಗಳನ್ನು ತಿಳಿದು ಸಾಮರ್ಥ್ಯ ನಮಗಿಲ್ಲ ಸ್ವಾಮಿ.
ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ನಡೆಸ್ತಾ ಬಂದಿದ್ದಕ್ಕೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನೀನೇ ನಮ್ಮ ಮಾರ್ಗವು ಜೀವವು ಸತ್ಯವಾಗಿದ್ದಲ್ಲಿ ನಿನ್ನ ಮೂಲಕವಾಗಿಯೇ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವಂತ ಒಂದು ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಡೆಸಿ. ಈಗ ಸುವಾರ್ತೆ ಎಲ್ಲ ಕೊಟ್ಟು ನಿಜವಾದ ದೇವರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಎಲ್ಲರಿಗೂ ದಯಪಾಲಿಸಿ. ಕೂಡಿ ಬಂದು ಈ ಒಂದು ಭಾಗವಹಿಸಿರುವಂತಹ ಪ್ರತಿಯೊಬ್ಬರು ಸಹೋದರ ಸಹೋದರಿಯನ್ನು ಬೋಧಕರುಗಳನ್ನು ನೀನು ಆಶ್ರಯಿಸಿ ಬಲಪಡಿಸಿ ನೆಚ್ಚಿ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಂಡು ನಿನ್ನನ್ನು ಸುಸಿ ಕೊಂಡಾಡುವುದಕ್ಕೆ ನಿನ್ನ ಶಾಶ್ವತ ಮಕ್ಕಳಾಗಿ ನಿಲ್ಲುವುದಕ್ಕೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸು. ತದ್ರೀತಿಯಲ್ಲಿ ಸ್ವಾಮಿ ಕೆಲವರು ಕಷ್ಟ ಸಂಕಟದಲ್ಲಿ ಬಿದ್ದಿರುವುದನ್ನ ನಮ್ಮ ಸಹೋದರ ಸಹೋದರರು ಅವರಲ್ಲಿ ರವಿ ಅವರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ಅವರಿಗಿರುವಂತಹ ಕುಂದು ಕೊರತೆಗಳು ದೈಹಿಕವಾಗಿರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನ ಬಗೆಹರಿಸು. ಯಾಕೆಂದ್ರೆ ತರದ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ನಿಮಗಿದೆ ಸ್ವಾಮಿ. ನಮ್ಮ ನಂಬಿಕೆಯಿಂದ ಕುಂದಿ ಹೋಗಿದ್ದೇವೆ. ನಾವು ವೈದ್ಯರನ್ನ ಜಾಸ್ತಿ ಅವಲಂಬಿಸ್ಕೊತೀವಿ ಸ್ವಾಮಿ. ಅದು ಬಿಟ್ಟು ನಮ್ಮ ಪ್ರಾರ್ಥನೆಯಲ್ಲಿ ನಿನ್ನನ್ನು ಯಾವಾಗಲೂ ಪ್ರಾರ್ಥನೆ ಮೂಲಕ ಬೇಡಿಕೊಳ್ಳುವ ಮೂಲಕ ಸಮಸ್ತ ಕಾರ್ಯಗಳನ್ನು ಗುಣಪಡಿಸುವ ಶಕ್ತಿ ನಿಮ್ಗಿದೆ ಸ್ವಾಮಿ. ಆದ್ರಿಂದ ರವಿಯವರ ನಂಬಿಕೆ ಇದ್ದು ಅವ್ರನ್ನ ಬಲಪಡಿಸಬೇಕು. ಎರಡನೇದಾಗಿ ಲೋಕೇಶ್ವರನ್ನ ಆಶ್ರಯಿಸಿ ಬಲಪಡಿಸು. ಅವರಿಗಿರುವ ಎಲ್ಲಾ ಕುಂದುಕೊರತೆಗಳು ಶಾರೀರಿಕವಾಗಿ ಲೌಕಿಕವಾಗಿ ಇರುವಂತಹ ಎಲ್ಲಾ ರೀತಿಯಾದ ಒಂದು ದುಃಖ ದುಮ್ಮಾನಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ಅವರನ್ನ ಬಲಪಡಿಸಿ ನೆಚ್ಚಿಗೆ ಸಾಕ್ಷಿಗಳ ಮುಖ ನಿಲ್ಲುವಂತೆ ನಡೆಸಬೇಕು ಪ್ರಾರ್ಥಿಸಿಕೊಳ್ಳುತ್ತೇವೆ. ಒಟ್ಟಾರೆ ಸುಮಾತಿ ಎಲ್ಲರೂ ಸಾರಲ್ಪಟ್ಟು ನಾವೆಲ್ಲರೂ ಸಹ ನೀವು ನಿಲ್ಲುವಂತೆ ನಮ್ಮನ್ನ ಬಲಪಡಿಸು. ಇನ್ನು ಕೃಪೆಯಿಂದ ಸಮೃದ್ಧಿ ಕಾಯ್ತಾ ಬರಬೇಕೆಂದು ಈ ಒಂದು ಕೂಟವನ್ನು ನಡೆಸಿರುವಂತಹ ಬೋಧಕರನ್ನು ಕೂಡ ನೀವು ವಿಶೇಷ ಆಶ್ರಯಿಸಿ ಬಲಪಡಿಸಬೇಕೆಂದು ಯುವ ಸ್ವಾಮಿ ಮುಂದಿನ ಕೃಪೆಯಿಂದ ನಮ್ಮನ್ನ ನಡೆಸಿ ಹೆಚ್ಚಿನ ರೀತಿಯ ಪರೀಕ್ಷೆಗಳಲ್ಲಿ ಭಾಗವಹಿಸುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬಿ ನಮ್ಮನ್ನು ಬಲಪಡಿಸಬೇಕೆಂದು ಪರಮರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ನಾಮವು ಪರಿಶುದ್ಧವೆಂದು ನಡೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಳ್ಳು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ಶೋಧನೆಯೊಳಗೆ ಸೇರಿಸಿದ್ದಕ್ಕೆ ನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯದ ಆಶೀರ್ವಾದವನ್ನ ಪಾಸ್ಟರ್ ಶಿವರಾಜ್ ಜಾಂತಿ ಅವರು ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂತ ಯೇಸು ಕ್ರಿಸ್ತನ ಕೃಪೆಯು ಹಾಗೂ ಪರಲೋಕದಲ್ಲಿರತಕ್ಕಂತ ನಮ್ಮ ತಂದೆಯಾದ ದೇವರ ಪ್ರೀತಿಯು ಮತ್ತು ನಮಗೆ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂತ ಪವಿತ್ರ ಆತ್ಮನ ಅನುನ್ನತೆ ಐಕ್ಯತೆ ಶಾಂತಿ ಸಮಾಧಾನವು ಇಂದಿಗೂ ಎಂದೆಂದಿಗೂ ಎಲ್ಲಾ ನಿನ್ನ ಆತ್ಮೀಯ ಸೇವಕರೊಂದಿಗೂ ಆತ್ಮೀಯ ಮಕ್ಕಳೊಂದಿಗೂ ಮತ್ತು ಈ ಜೂಮ್ ಕಾರ್ಯಕ್ರಮವನ್ನು ನಡೆಸತಕ್ಕಂಥವರೊಂದಿಗೂ ಪಾಠ ಹೇಳಿಕೊಡತಕ್ಕಂಥವರೊಂದಿಗೂ ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ಮತ್ತು ವಿಜ್ಞಾಪನೆ ಹೇಳಿದವರೊಂದಿಗೂ ಎಲ್ಲರೊಂದಿಗೂ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. 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 ಈ ದಿನ ಉತ್ತಮವಾಗಿ ಪಾಠ ತಿಳಿಸಿಕೊಟ್ಟಂತ ನಾಗರಾಜ್ ಸರ್ ಅವರಿಗೆ